ಓಂ ಶಾಂತಿ. 24/5/2026 ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ ಮುರಳಿ ಡೇಟು 28/2/2010. देह बान के मैं की होली जलाकर परमात्मा संग के रंग की होली मनाओ. ದೇಹ ಬಾನದ ನಾನು ನಾನು ಅನ್ನೋ ಹೋಲಿಯನ್ನ ಸುಟ್ಟು ಹೋಲಿ ದಹನ ಮಾಡಿ ಪರಮಾತ್ಮ ಸಂಗದ ಹೋಲಿಯ ಬಣ್ಣದ ಆಚರಣೆ ಮಾಡಿ. ಬಾಬೋರ ಸಂಗದ ಬಣ್ಣದ ಹೋಲಿಯನ್ನ ಆಚರಿಸಿ. आज होलीएस्ट बाप अपने होली बच्चों से होली मनाने आए हैं. चारों ओर के बच्चे दूर दूर से स्नेह में दिल में समा रहे हैं. ಇವತ್ತು ಹೋಲಿಯೆಸ್ಟ್ ತಂದೆ ತನ್ನ ಹೋಲಿ ಮಕ್ಕಳೊಂದಿಗೆ ಹೋಲಿಯನ್ನ ಆಚರಿಸಲಿಕ್ಕೆ ಬಂದಿದ್ದಾರೆ. 4 ಕಡೆ ಇರುವಂತಹ ಮಕ್ಕಳು ದೂರ ದೂರದಿಂದ ಸ್ನೇಹದಲ್ಲಿ ಬಾಬುವರ ಹೃದಯದಲ್ಲಿ ಸಮಾವೇಶ ಆಗಿದ್ದಾರೆ. बाप दादा चारों ओर के बच्चों के मस्तक में भाग्य का सितारा चमकता हुआ देख रहे हैं. बाप दादವರು 4 ಕಡೆ ಇರ್ತಕ್ಕಂಥ ಮಕ್ಕಳ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳಿತಾ ಇರೋದನ್ನ ನೋಡ್ತಾ ಇದ್ದಾರೆ. ಬಾಬೋರ್ ನಮ್ಮ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳಿತಾ ಇರೋದನ್ನ ನೋಡ್ತಾ ಇದ್ದಾರೆ. ನಾವು ನಮ್ಮ ಮಸ್ತಕದಲ್ಲಿ ಆ ಭಾಗ್ಯದ ಹೊಳಪಾದ ನಕ್ಷತ್ರವನ್ನ ನೋಡ್ತಾ ಹೋಗ್ಬೇಕು. इतना बड़ा भाग्य सारे कल्प में और किसका भी नहीं होता है. ಇಷ್ಟು ದೊಡ್ಡ ಭಾಗ್ಯ ಇಡೀ ಕಲ್ಪದಲ್ಲಿ ಇನ್ಯಾರ್ದು ಇರ್ಲಿಕ್ಕೆ ಸಾಧ್ಯ ಇಲ್ಲ. इस संगम युग के प्राप्ति के आधार से आप बच्चे ही इतने श्रेष्ठ पवित्र बनते हो जो भविष्य में आप डबल पवित्र बनते हो. ಈ ಸಂಗಮ ಯುಗದ ಪ್ರಾಪ್ತಿಯ ಆಧಾರದ ಮೇಲೆ ನೀವು ಮಕ್ಕಳು ಇಷ್ಟೊಂದು ಶ್ರೇಷ್ಠರು ಪವಿತ್ರರು ಆಗ್ತೀರಿ. ಬಾಬಾ ಹೇಳ್ತಾರೆ ಯಾವುದರಲ್ಲಿ? ಭವಿಷ್ಯದಲ್ಲಿ ನೀವು ಡಬಲ್ ಪವಿತ್ರರಾಗ್ತೀರಿ. ಆತ್ಮ ಬಿ ಪವಿತ್ರ ಅವ್ರ ಶರೀರ ಬಿ ಪವಿತ್ರ. ಇಲ್ಲಿಯ ಪವಿತ್ರತೆಯ ಆಧಾರದ ಮೇಲೆ ಅಲ್ಲಿ ಡಬಲ್ ಪವಿತ್ರರು ಅಂದ್ರೆ ಆತ್ಮನು ಪವಿತ್ರ ಹಾಗೂ ಶರೀರನು ಪವಿತ್ರವಾಗಿರುತ್ತೆ. सारे कल्प के चक्र लगा के देखो कोई धर्मात्मा भी डबल पवित्र नहीं बना है. ಇಡೀ ಕಲ್ಪದ 5000 ವರ್ಷಕ್ಕೆ ಚಕ್ಕರ್ ಹಾಕಿ ಸುತ್ತಿ ಬನ್ನಿ ಬುದ್ಧಿಯಿಂದ ನೋಡಿ, ಯಾವುದೇ ಧರ್ಮಾತ್ಮರು ಕೂಡ ಡಬಲ್ ಪವಿತ್ರರಾಗೋದಿಲ್ಲ. आप बच्चे डबल पवित्र भी बनते हो और डबल पवित्रता की निशानी डबल ताजदारी भी बनते हो. ಈ ಮಕ್ಕಳು ಡಬಲ್ ಪವಿತ್ರರು ಆಗ್ತೀರಿ ಹಾಗೂ ಡಬಲ್ ಪವಿತ್ರತೆಯ ಚಿಹ್ನೆ ಡಬಲ್ ಕಿರೀಟಧಾರಿಗಳು ಆಗ್ತೀರಿ. आज होली सब मनाते हैं लेकिन आप इस समय जो डबल होली अर्थात पवित्र बनते हो उसका यादगार उत्सव के रूप में होली मनाते हैं. ಇವತ್ತೇನು ನೀವು ಹೋಲಿಯನ್ನ ಆಚರಿಸ್ತೀರಿ, ಬಾಬಾ ಹೇಳ್ತಾರೆ, ಆದ್ರೆ ನೀವು ಈ ಸಮಯದಲ್ಲಿ ಏನ್ ಡಬಲ್ ಹೋಲಿ ಅರ್ಥಾತ್ ಪವಿತ್ರರಾಗ್ತೀರಿ ಅದರ ನೆನಪಾರ್ಥ ಉತ್ಸವದ ರೂಪದಲ್ಲಿ ಹಬ್ಬದ ರೂಪದಲ್ಲಿ ಹೋಲಿಯನ್ನ ಆಚರಿಸ್ತಾರೆ. आपके ही हर कदम कदम का जीवन का महत्व उत्सव के रूप में मनाते हैं. ನಿಮ್ಮ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಯ ನಿಮ್ಮ ಜೀವನದ ಮಹತ್ವವನ್ನೇ ಭಕ್ತರು उत्सवದ ರೂಪದಲ್ಲಿ ಆಚರಿಸ್ತಾರೆ. आप इस संगम पर हर दिन हर कदम उमंग और उत्साह में रहते हो तो आपके उमंग उत्साह का यादगार ये उत्सव के रूप में मनाते हैं. ನೀವು ಈ ಸಂಗಮ ಯುಗದ ಪ್ರತಿದಿನ ಪ್ರತಿ ಹೆಜ್ಜೆ
ಉತ್ಸಾಹ ಉಲ್ಲಾಸದಲ್ಲಿರ್ತೀರಿ. ನಿಮ್ಮ ಉತ್ಸಾಹ ಉಲ್ಲಾಸದ ನೆನಪಾರ್ಥ ಇದನ್ನ ಉತ್ಸವದ ರೂಪದಲ್ಲಿ ಆಚರಿಸ್ತಾರೆ. क्यों उमंग उत्साह रहता? क्योंकि आप परमात्मा संघ के रंग की होली मनाते हो. ಯಾಕೆ ನೀವು ಉತ್ಸಾಹ ಉಲ್ಲಾಸದಲ್ಲಿರ್ತೀರಿ ಅಂದ್ರೆ ನೀವು ಪರಮಾತ್ಮನ ಸಂಘದ ಬಣ್ಣದ ಹೋಲಿಯನ್ನ ಆಚರಿಸ್ತೀರಿ. तो आपका हर कदम उत्सव के रूप में मनाते हैं. ನಿಮ್ಮ ಪ್ರತಿ ಒಂದು ಹೆಜ್ಜೆ ಅಥವಾ ಪ್ರತಿ ಒಂದು ಕರ್ಮವನ್ನು ಉತ್ಸವದ ರೂಪದಲ್ಲಿ ಆಚರಿಸ್ತಾರೆ. अभी होली में पहले जलाते हैं फिर मनाते हैं. ಹೋಲಿ ಹಬ್ಬವನ್ನ ಹೇಗೆ ಆಚರಿಸ್ತಾರೆ? ಫಸ್ಟ್ ಹೋಲಿಕಾ ಸುಡ್ತಾರೆ, ಆಮೇಲೆ ಆಚರಿಸ್ತಾರೆ. आप भी संगम पर अभी अपने पुराने संस्कार स्वभाव को योग अग्नि में जलाते हो, क्योंकि अपने पुराने संस्कार को जलाने के बिना परमात्मा संघ का रंग लग नहीं सकता है, ಪರಮಾತ್ಮ ಮಿಲನ್ ಹೋ ನಹಿ ಸಕ್ತ. ನೀವು ಸಂಗಮ ಯುಗದಲ್ಲೀಗ ನಿಮ್ಮ ಹಳೆ ಸ್ವಭಾವ ಸಂಸ್ಕಾರವನ್ನು ಯೋಗ ಅಗ್ನಿಯಲ್ಲಿ ಸುಡ್ತೀರಿ. ಏಕೆಂದ್ರೆ ತನ್ನ ಹಳೆ ಸಂಸ್ಕಾರವನ್ನ ಸುಡದೆ ಹೊರತು ಪರಮಾತ್ಮ ಸಂಘದ ಬಣ್ಣನ ಹಾಕೊಳ್ಳಕ್ಕೂ ಆಗೋದಿಲ್ಲ, ಪರಮಾತ್ಮ ಮಿಲನನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. तो आपने योग अग्नि में संस्कारों को जलाया, फिर परमात्मा संघ के रंग में रंगे. ನೀವು ಯೋಗದ ಅಗ್ನಿಯಲ್ಲಿ ನಿಮ್ಮ ಸಂಸ್ಕಾರಗಳನ್ನ ಸುಡ್ತೀರಿ, ಆಮೇಲೆ ಬಣ್ಣ ಹಾಕುತ್ತೀರಿ, ಪರಮಾತ್ಮನ ಸಂಘದ ಬಣ್ಣ ಹಾಕೊಳ್ತೀರಿ. तो आजकल जलाते भी है और रंग भी लगाते हैं, लेकिन आपके आध्यात्मिक रूप को स्थूल रूप दे दिया है. ವರ್ತಮಾನ ಜಗತ್ತಲ್ಲಿ ಹೋಲಿನ ಸುಡ್ತಾರೆ, ಆಮೇಲೆ ಬಣ್ಣನೂ ಹಾಕೊಳ್ತಾರೆ. ಆದ್ರೆ ನಿಮ್ಮ ಆಧ್ಯಾತ್ಮಿಕ ರೂಪವನ್ನ, ಸೂಕ್ಷ್ಮ ರೂಪವನ್ನ ಸ್ಥೂಲ ರೂಪ ಕೊಟ್ಟಿದ್ದಾರೆ. ಸ್ಥೂಲ್ ಆಗ್ ಜಲಾತೆ ಸ್ಥೂಲ್ ರಂಗ್ ಲಗಾತೆ, ಕ್ಯೋಂಕಿ ಅಭಿ ಬಾಡಿ ಕಾನ್ಶಿಯಸ್ ವೃತ್ತಿ ಹೇ. ಅವರು ಸ್ಥೂಲವಾಗಿ ಬೆಂಕಿ ಹಾಕ್ತಾರೆ, ಸುಡ್ತಾರೆ, ಸ್ಥೂಲವಾದ ಬಣ್ಣಗಳನ್ನ ಹಾಕೊಳ್ತಾರೆ. ಏಕೆಂದ್ರೆ ಅವ್ರದೀಗ ಬಾಡಿ ಕಾನ್ಶಿಯಸ್ಸಿನ ವೃತ್ತಿ. ಆಪ್ ಹೋಲಿ ಬಂತೆ ಹೋ ವ ಹೋಲಿ ಮನಾತೆ ಹೇ. ನೀವಿಲ್ಲಿ ಪ್ರಾಕ್ಟಿಕಲ್ ಆಗಿ ಹೋಲಿ ಹಾಕ್ತೀರಿ, ಆದ್ರೆ ಅಲ್ಲಿ ಅವರು ಹೋಲಿನ ಆಚರಿಸ್ತಾರೆ. ಸಾರೆ ಕಲ್ಪ ಮೇ ಕೋಯಿ ಭಿ ಆಧ್ಯಾತ್ಮಿಕ್ ಹೋಲಿ ಮನಾಕೆ ಡಬಲ್ ಹೋಲಿ ನಹಿ ಬನೆ ಹೇ. ಇಡೀ ಕಲ್ಪದಲ್ಲಿ ಯಾರು ಆಧ್ಯಾತ್ಮಿಕ ಹೋಲಿಯನ್ನ ಆಚರಿಸಿ ಡಬಲ್ ಹೋಲಿ ಯಾರು ಆಗಿಲ್ಲ, ಅಂದ್ರೆ ನಿಮ್ಮ ಹೊರತಾಗಿ. तो आप सभी जो भी जहां से आए हो तो परमात्मा संघ की होली में आए हो. ನೀವು ಯಾರೆಲ್ಲ ಎಲ್ಲಿಂದನೇ ಬಂದಿರಬಹುದು, ಪರಮಾತ್ಮನ ಸಂಘದ ಹೋಲಿಯಲ್ಲಿ ಬಂದಿದಿರಿ, ಪರಮಾತ್ಮ ಸಂಘದ ಹೋಲಿ ಆಚರಣೆ ಮಾಡಕ್ ಬಂದಿದಿರಿ. आप होली के लिए कहते हो कि होली अर्थात जो बात हो चुकी वह होली. ಹೋಲಿ ಅಂದ್ರೆ ಇಂಗ್ಲಿಷ್ ಪವಿತ್ರತೆ. ನಾವೇ ಹೇಳ್ತಾರೆ ಇನ್ನೊಂದು ಹೋಲಿ ಅಂದ್ರೆ ಸುಡೋದು. ಹೋಲಿಯ ಇನ್ನೊಂದು ಅರ್ಥ ಏನು? ಹಿಂದಿಯಲ್ಲಿ ಹೋಲಿ ಅಂದ್ರೆ ಆಗಿದ್ದು ಆಗೋಯ್ತು, ಕಳೆದಿದ್ದು ಕಳೆದೋಯ್ತು. ड्रामा अनुसार जो बीत चुका उसको कहते हैं होली. बीता सो बीती. ಡ್ರಾಮಾ ಅನುಸಾರ ಯಾವುದು ಕಳೆದು ಹೋಯ್ತೋ ಅದು ಹೋಲಿ, ಆಗೋಯ್ತು, ಕಳೆದಿದ್ದು ಕಳೆದೋಯ್ತು. कोई भी व्यर्थ बात चित पर नहीं लाते, हो चुकी ऐसा होली मनाते रहते हो ना. ಯಾವುದೇ ವ್ಯರ್ಥ ಮಾತು ನಿಮ್ಮ ಚಿತ್ತದಲ್ಲಿ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಆಗಿದ್ದ ಆಗೋಯ್ತು, ಆಗಿರೋದನ್ನ ಕಳೆದಿರೋದನ್ನ ನಿಮ್ಮ ಚಿತ್ತದಲ್ಲಿ ಅಂದ್ರೆ ಸಂಕಲ್ಪದಲ್ಲಿ ತರೋದಿಲ್ಲ. ಈ ತರ ಹೋಲಿ ಆಚರಿಸ್ತಾ ಇರ್ತೀರಿ ಅಲ್ವಾ. ಕಳೆದಿದ್ದನ್ನೇ ಯೋಚನೆ ಮಾಡೋದು, ಕಳೆದಿದ್ದನ್ನೇ ಮಾತಾಡೋದು, ಇದನ್ನ ಕಳೆದಿದ್ದು ಕಳೆದೋಯ್ತು ಅಂತ ಫುಲ್ ಸ್ಟಾಪ್ ಇಡೋ ಹೋಲಿ ಆಚರಿಸ್ತಾ ಇರ್ತೀರಿ ಅಲ್ವಾ. आप सभी ने होली अर्थात पवित्र बनने का पूर्ण पुरुषार्थ कर पवित्रता को धारण किया है. तभी भविष्य में आपको डबल पवित्रता की निशानी, डबल ताज दिखाते हैं. ನೀವು ಎಲ್ಲರೂ
ಹೋಲಿ ಅರ್ಥಾತ್ ಪವಿತ್ರರಾಗೋ ಪೂರ್ಣ ಪುರುಷಾರ್ಥ ಮಾಡಿ ಪವಿತ್ರತೆಯನ್ನ ಧಾರಣೆ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಭವಿಷ್ಯದಲ್ಲಿ ನಿಮ್ಮ ಡಬಲ್ ಪವಿತ್ರತೆಯ ಚಿಹ್ನೆ ಡಬಲ್ ಕಿರೀಟವನ್ನ ತೋರಿಸ್ತಾರೆ. आज के दिन आप हर एक बच्चा क्या जला के जाएंगे. ಬಾಬಾ ಹೇಳ್ತಾರೆ ಇವತ್ತಿನ ದಿನ ನೀವು ಪ್ರತಿಯೊಂದು ಮಕ್ಕಳು ಯಾವುದನ್ನ ಸುಡುತ್ತೀರಿ, ಸುಡೋ ಹೋಲಿ ಯಾವುದನ್ನ ಮಾಡ್ತೀರಿ. बाप दादा ने देखा जन्मदिन पर जो बाप ने होमवर्क दिया था, क्रोध को जन्मदिन पर जन्मदिन की गिफ्ट दे दो. तो उसकी रिजल्ट बाप दादा के पास कुछ बच्चों की आज पहुंची है. ಬಾಪ್ ದಾದವ್ರು ನೋಡಿದ್ರು ಜನ್ಮದಿನ, ಏಕೆಂದ್ರೆ ಇದರ ಹಿಂದಿನ ಮುರುಳಿ ಬಾಬವರು ಶಿವರಾತ್ರಿಯ ಮುರುಳಿ ನುಡಿಸಿದ್ರು. ಹೋಮ್ವರ್ಕ್ ಕೊಟ್ಟಿದ್ರು ನಮ್ಗೆ, ಕ್ರೋಧವನ್ನ ಬಿಡುವಂತಹ ಸಂಕಲ್ಪ ತಗೊಳ್ಳಿ. ಜನ್ಮದಿನದಲ್ಲಿ ಜನ್ಮದಿನದ ಗಿಫ್ಟ್ ಅನ್ನ ಕೊಟ್ಟಿದ್ದೀರಿ, ಕ್ರೋಧನ. ಅದರ ರಿಸಲ್ಟು ಬಾಬವ್ರು ರಿಸಲ್ಟ್ ಕೊಡ್ಬೇಕು ಹೋಲಿಯಲ್ಲಿ ಅಂತ ಹೇಳಿದ್ರಲ್ಲ, ಅದರ ರಿಸಲ್ಟ್ ಬಾಪ್ ದಾದವ್ರ ಹತ್ರ ಕೆಲವು ಮಕ್ಕಳದು ಇವತ್ತಿಗೆ ತಲುಪಿದೆ. बाप दादा ने देखा कहाँ कहाँ बच्चों ने अटेंशन दिया है. ಬಾಪ್ ದಾದವ್ರು ನೋಡ್ತಾರೆ, ರಿಸಲ್ಟ್ ಕೊಟ್ಟಿದ್ದಾರೆ ಮಕ್ಕಳು ಯಾರು, ಕೆಲವೊಂದು ಮಕ್ಕಳು ಅಟೆನ್ಷನ್ ಇಟ್ಟಿದ್ದಾರೆ ಈ ಮಾತಿನ ಕಡೆ. आप सबने भी अपनी रिजल्ट निकाली होगी. तो जो भी आज बैठे हैं उन्होंने अपनी रिजल्ट निकाली. जिन्होंने अपनी रिजल्ट में कंट्रोल किया और सफलता का अनुभव किया वह हाथ उठाओ. ನೀವೆಲ್ಲರೂ ನಿಮ್ಮ ರಿಸಲ್ಟ್ ಅನ್ನ ತೆಗ್ದಿದ್ದೀರಾ. ಯಾರೆಲ್ಲ ಇವತ್ತಿಲ್ಲಿ ಕೂತಿದ್ದೀರಿ ಅವರೆಲ್ಲರೂ ನಿಮ್ಮ ರಿಸಲ್ಟ್ ಅನ್ನ ತೆಗ್ದಿದ್ದೀರಾ. ಬಾಬಾ ಹೇಳ್ತಾರೆ ಯಾರು ತನ್ನ ರಿಸಲ್ಟ್ ಅಲ್ಲಿ ಕಂಟ್ರೋಲ್ ಮಾಡಿದಿರಿ, ಕ್ರೋಧವನ್ನ ಕಂಟ್ರೋಲ್ ಮಾಡಿದಿರಿ, ಅವರು ಸಫಲತೆಯ ಅನುಭವ ಮಾಡಿದಿರಿ, ಅವ್ರ ಕೈ ಎತ್ತಿ. सफलता को प्राप्त किया, बड़ा हाथ उठाओ. टीचर्स हाथ उठाओ, फॉरेनर्स हाथ उठाओ. अच्छा, ಸಫಲತೆಯನ್ನ ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ, ಕ್ರೋಧದ ಮೇಲೆ ವಿಜಯ ಪಡ್ಕೊಂಡಿದ್ದೀರಾ, ಎತ್ತರದ ಕೈ ಎತ್ತಿ. ಟೀಚರ್ಸ್ ಕೈ ಎತ್ತಿ, ಫಾರಿನರ್ಸ್ ಒಳ್ಳೇದು, ಶುಭಾಶಯಗಳು. इससे आप सबने अपने में हिम्मत रखी और हिम्मत का फल प्राप्त हो सकता है, ये अनुभव किया. ಇದರಿಂದ ನೀವೆಲ್ಲರೂ ಸಾಹಸ ಇಟ್ಟಿದ್ದೀರಿ, ಆ ಸಾಹಸದ ಫಲ ಪ್ರಾಪ್ತಿಯಾಗತ್ತೆ, ಇದು ಅನುಭವ ಮಾಡಿದಿರಿ. तो क्या अगर इस अनुभव को आगे भी लक्ष्य रख के बार बार चेकिंग करते और आगे बढ़ाने चाहे तो समझते हो कि संभव है. संभव है. ಬಾಬಾ ಹೇಳ್ತಾರೆ ಏನು ಈ ಅನುಭವನ ಮುಂದುವರಿಸ್ಕೊಳ್ಳುವಂತಹ ಲಕ್ಷ್ಯವನ್ನಿಟ್ಕೊಂಡು ಪದೇ ಪದೇ ಚೆಕಿಂಗ್ ಮಾಡ್ಕೊಳ್ತೀರಾ. ಬಾಬಾ ಅವ್ರು ಇಷ್ಟು ದಿನ ಹೋಮ್ವರ್ಕ್ ಕೊಟ್ಟಿದ್ರು, ಇಷ್ಟು ದಿನ ನಾನು ಕ್ರೋಧ ಮಾಡಿಲ್ಲ, ಇಲ್ಲಿಗೆ ಮುಗೀತು ರಿಸಲ್ಟ್ ಕೊಟ್ಟ ಮೇಲೆ ಅಂತಲ್ಲ, ಇದನ್ನ ನೀವು ಮುಂದುವರಿಸೋ ಲಕ್ಷ್ಯ ಇಟ್ಕೊಂಡು ಪದೇ ಪದೇ ಚೆಕಿಂಗ್ ಮಾಡಿಕೊಂಡು ಮುಂದುವರಿಸ್ಲಿಕ್ಕೆ ಬಯಸ್ತೀರಿ. ಬಾಬಾ ಹೇಳ್ತಾರೆ ತಿಳ್ಕೊತೀರಾ ಇದು ನಾನು ಮಾಡ್ಬೋದು, ಸಂಭವ ಇದೆ ಅಂತ. ಸಂಭವ ಇದೆಯಾ, ಮುಂದೆ ಆಗುತ್ತಾ ಇದನ್ನ ಕ್ರೋಧ ಮುಕ್ತ ಆಗೋದು? ಅವ್ರ ಕೈ ಎತ್ತಿ. ಒಳ್ಳೇದು ಆಗುತ್ತಾ? ಟೀಚರ್ಸಿಗೆ ಆಗುತ್ತಾ, ಪಾಂಡವರಿಗೆ ಆಗುತ್ತಾ? ಒಳ್ಳೇದು. ಸಂಭವ ಹೋ ಸಕ್ತಾ ಹೇ, ನಹಿ ಹೋನಾ ಹಿ ಹೇ, ಇಸ್ಕಿ ತಾಲಿ ಬಜಾವ್. ಆಗಕ್ ಸಾಧ್ಯತೆ ಇದೆ ಅಂತಲ್ಲ, ಬಾಬಾ ಹೇಳ್ತಾರೆ ಆಗ್ಲೇಬೇಕು. ಆಗ್ಲೇಬೇಕು, ಇದಕ್ಕೆ ಚಪ್ಪಾಳೆ ತಟ್ಟಿ. ಒಳ್ಳೇದು. ಅಭಿ ತೋ ಆಜ್ ज्यादा दिन नहीं हुए, लेकिन अभी हर 3 मास के बाद आज से 3 मास अटेंशन रख क्रोध का टेंशन खत्म कर सकते हो. कर सकते हो. ಬಾಬಾ ಹೇಳ್ತಾರೆ ಈಗೇನ್ ಜಾಸ್ತಿ ದಿನ ಕೊಟ್ಟಿಲ್ಲ, ಯಾಕೆಂದ್ರೆ ಬಾಬಾ ಅವರು ಲಾಸ್ಟ್ ಸಂಡೇ ಮುರುಳಿ ನುಡಿಸಿದ್ದಲ್ಲ. ಆದ್ರೆ ಈಗ ಪ್ರತಿ 3 ತಿಂಗಳ ನಂತರ, ಇವತ್ತಿಂದ 3 ತಿಂಗಳು ಅಟೆನ್ಷನ್ ಇಟ್ಕೊಂಡು ಕ್ರೋಧದ ಟೆನ್ಷನ್ ಅನ್ನ ಸಮಾಪ್ತಿ ಮಾಡ್ಬೋದಾ? ಮಾಡಕ್ ಸಾಧ್ಯ ಇದೆಯಾ? ಅವ್ರ ಕೈ ಎತ್ತಿ. ಒಳ್ಳೇದು. ये तो खुशखबरी बहुत अच्छी है. क्यों? क्रोध का कारण क्या होता है? ಇದು ಖುಷಿ ಸಂದೇಶ, ಇದು ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ಕ್ರೋಧಕ್ಕೆ ಕಾರಣ ಏನು? ಕ್ರೋಧದ ಬೀಜ ಯಾವ್ದಿರುತ್ತೆ? आप सदा अपना भविष्य स्वरूप सामने रखो. आपका भविष्य स्वरूप कितना ಸಜಾ ಸಜಾಯ ಹರ್ಷಿತ್ ಚೇಹರಾ ಹೇ. ಯಾಕೆಂದ್ರೆ ಬಾಬಾ ಅವ್ರು ಹೇಳಿದ್ರಲ್ಲ, ಕ್ರೋಧಕ್ಕೆ
ಒಂದು ಈರ್ಷೆ ಕಾರಣ, ಇನ್ನೊಂದು ದೇಹಾಭಿಮಾನದ ಕಾರಣ. ನೀವು ಸದಾ ನಿಮ್ಮ ಭವಿಷ್ಯ ರೂಪನ ಮುಂದೆ ತಂದ್ಕೊಳ್ಳಿ. ನಿಮ್ಮ ಭವಿಷ್ಯ ಸ್ವರೂಪ ಎಷ್ಟು ಶೃಂಗರಿತವಾಗಿದೆ, ಎಷ್ಟು ಹರ್ಷಿತ ಮುಖ ಇದೆ ನೋಡಿ. ದೇವತೆಗಳ ಒಂದು ಚಿತ್ರದಲ್ಲೇ ನೋಡಿ. और बाप दादा को देखो, उसमें भी ब्रह्मा बाबा को सामने लाओ. क्यों? शिव बाप तो है ही निराकार, लेकिन ब्रह्मा बाप आपके सदृश साकार रूपधारी, आपके सदृश जिम्मेवारी का ताजदारी, फिर भी सदा मुस्कुराता हुआ खुशनुमा चेहरा. क्योंकि इन विकारों पर विजय प्राप्त कर शरीर होते कार्य करते आपके आगे एग्जाम्पल रहा. ಬಾವೆ ಹೇಳ್ತಾರೆ ನೋಡಿ, ನಿಮ್ಮದೇ ಸ್ವರೂಪ ಎಷ್ಟೊಂದು ಶೃಂಗರಿತವಾಗಿ ಹರ್ಷಿತವಾದ ಚೆಹರೆ ಬಾಪ್ ದಾದ ನೋಡ್ತಾರೆ. ಅದರಲ್ಲೂ ಬ್ರಹ್ಮ ಬಾಬಾವರನ್ನ ಮುಂದೆ ತಂದ್ಕೊಳ್ಳಿ. ಯಾಕೆಂದ್ರೆ ಶಿವ ಬಾಬಾ ಅಂತೂ ನಿರಾಕಾರ, ಆದ್ರೆ ಬ್ರಹ್ಮ ಬಾಬಾವರು ನಿಮ್ಮ ಹಾಗೆ ಸಾಕಾರ ರೂಪಧಾರಿ, ನಿಮ್ಮ ಹಾಗೆ ಜವಾಬ್ದಾರಿಯ ಕಿರೀಟಧಾರಿ. ಆದ್ರೂ ಬಾಬಾವರು ಸದಾ ಹೇಗಿದ್ರು? ಸದಾ ಮುಗುಳ್ನಗ್ತಾ ಖುಷಿಯ ಚೆಹರೆ ಇತ್ತು ಬಾಬಾವರಿಗೆ. ಏಕೆಂದ್ರೆ ಈ ವಿಕಾರಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಂಡಿದ್ರು. ಶರೀರ ಇದ್ದು ಕಾರ್ಯ ಮಾಡ್ತಾನೋ ನಿಮ್ಮ ಮುಂದೆ ಎಕ್ಸಾಂಪಲ್ ಆಗಿದ್ರು. ಬ್ರಹ್ಮ ಬಾಪ್ ಸೆ ಜ್ಯಾದಾ ಆಪ್ಕಿ ಜಿಮ್ಮೆವಾರಿ ಹೇ. ಬ್ರಹ್ಮ ಬಾಬಾವರಿಗಿಂತ ಜಾಸ್ತಿ ಇದೆಯಾ ನಿಮ್ಮ ಜವಾಬ್ದಾರಿ? ಬ್ರಹ್ಮ ಬಾಪ್ ಕಿ ಜಿಮ್ಮೆವಾರಿ ಕೆ ಆಗೆ ಆಪ್ಕಿ ಜಿಮ್ಮೆವಾರಿ ತೋ ಕುಚ್ ಭಿ ನಹಿ. ಬಾಬಾವರ ಬ್ರಹ್ಮ ಬಾಬಾವರ ಜವಾಬ್ದಾರಿಯ ಮುಂದೆ ನಿಮ್ಮ ಜವಾಬ್ದಾರಿಗಳು ಏನು ಅಲ್ಲ. ನಾವು ಹೇಳ್ತಲ್ಲ, ನೀವು ಝೋನ್ ಇನ್ಚಾರ್ಜ್ ಇರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಇರ್ಬೋದು, ಎಷ್ಟೇ ದೊಡ್ಡ ಫ್ಯಾಮಿಲಿ ಇನ್ಚಾರ್ಜ್ ಇರ್ಬೋದು, ಬಾಬಾವ್ರ ಜವಾಬ್ದಾರಿ ಮುಂದೆ ಯಾರ್ದೇನೂ ಅಲ್ಲ. और लास्ट तक देखा कर्मातीत वाइब्रेशन में अव्यक्त फरिश्ते बन गए. ಲಾಸ್ಟ್ ಅಂತಿಮದವರೆಗೂ ನೋಡಿದಿರಿ, ಬಾಬಾವರು ಕರ್ಮಾತೀತ ಅನ್ನೋ ವೈಬ್ರೇಷನ್ ಅಲ್ಲಿ ಅವ್ಯಕ್ತ ಫರಿಷ್ಠೆ ಆದ್ರು. तो अभी बाप दादा को दी हुई सौगात वापस तो नहीं लेंगे ना. बाप दादा समझते हैं, कारोबार में आते हैं, कहाँ कहाँ ऐसा सरकमटेंस बनते हैं. कईयों ने रिजल्ट में भी लिखा है, तेज आवाज हो जाता है, मूड में थोड़ी तेजी आ जाती है. ಬಾಬಾ ಹೇಳ್ತಾರೆ, ಬಾಪ್ ದಾದವರಿಗೆ ಕೊಟ್ಟಿರೋ ಉಡುಗೊರೆ, ಬರ್ತಡೇ ಉಡುಗೊರೆನ ವಾಪಸ್ ತಗೊಳಲ್ಲ ತಾನೆ. ಬಾಪ್ ದಾದವ್ರು ತಿಳ್ಕೊತಾರೆ, ಗೊತ್ತಿದೆ ಬಾಬಾವರಿಗೆ. ಕಾರೋಬಾರಲ್ಲಿ ಬರ್ತಾ, ಕಾರ್ಯ ವ್ಯವಹಾರಗಳಲ್ಲಿ ಬರ್ತಾ ಕೆಲವೊಮ್ಮೆ ಈ ತರ ಪರಿಸ್ಥಿತಿಗಳು ಬರುತ್ತೆ. ಅದನ್ನೇ ಕೆಲವರು ರಿಸಲ್ಟ್ ಅಲ್ಲಿ ಬಾಬಾವ್ರಿಗೆ ಬರ್ದಿದ್ದಾರೆ. ಬಾಬಾ ಒಂದೊಂದ್ಸಲ ಸ್ವಲ್ಪ ಏರು ಧ್ವನಿ ಬಂದ್ಬಿಡುತ್ತೆ, ಮೂಡ್ ಸ್ವಲ್ಪ चेंज आगते. लेकिन जब ऐसी बातें सामने आती है तभी तो विजयी बनने का चांस है. ಪರಿಸ್ಥಿತಿ ಬಂತು, ಅದಕ್ಕೆ ಮೂಡ್ ಹಂಗಾಯ್ತು, ಪರಿಸ್ಥಿತಿ ಬಂತು, ಏರು ಧ್ವನಿ ಆಯ್ತು, ವಾಯ್ಸ್ ದೊಡ್ಡದಾಯ್ತು ಅಂತಲ್ಲ. ಬಾಬಾ ಹೇಳ್ತಾರೆ, ಯಾವಾಗ ಅಂತಹ ಮಾತುಗಳು ನಿಮ್ಮ ಮುಂದೆ ಬರುತ್ತೋ ಆವಾಗ್ಲೇ ನೀವು ವಿಜಯಿಗಳಾಗೋ ಅವಕಾಶ ಸಿಗುತ್ತೆ. ಬಾತೋं का काम है आना, लेकिन आपका नॉलेज है बातों से पार हो विजयी बनना. ನಿಮ್ ಕೆಲ್ಸ ಏನಂದ್ರೆ, ಮಾತುಗಳ ಕೆಲ್ಸ ಬರುತ್ತೆ, ನಿಮ್ ಕೆಲ್ಸ ಜ್ಞಾನದ ಮಾತಿನ ಆಧಾರದ ಮೇಲೆ ಅದನ್ನ ಪಾರ್ ಮಾಡಿ ವಿಜಯಿಗಳಾಗೋದು. ಹೆಂಗೆ? ಪರೀಕ್ಷೆ ಬರುತ್ತೆ, ಅದನ್ನ ಉತ್ತರ ಬರೆದು ಪಾಸ್ ಮಾಡೋದು ವಿದ್ಯಾರ್ಥಿ ಕೆಲಸ. ಅದೇ ತರ तो पसंद है क्रोध को विदाई देंगे सदा के लिए, 3 मास के लिए कितना समय की हिम्मत है. ಒಪ್ಪಿಗೆನಾ ನಿಮ್ಗೆ? ಕ್ರೋಧಕ್ಕೆ ಬೀಳ್ಕೊಡುಗೆ ಕೊಡ್ತೀರಾ? ಸದಾ ಕಾಲಕ್ಕ 3 ತಿಂಗಳಿಗ? ಎಷ್ಟು ಸಮಯಕ್ಕೆ ಬೀಳ್ಕೊಡುಗೆ ಕೊಡೋ ಸಾಹಸ ಇದೆ? जो समझते हैं सदा के लिए क्रोध जीत बनना मुश्किल नहीं, होना ही है वह हाथ उठाओ. ಯಾರು ತಿಳ್ಕೊತೀರಿ ಸದಾ ಕಾಲಕ್ಕೆ ಕ್ರೋಧನ ಗೆಲ್ಲೋದೇನು ಕಷ್ಟ ಇಲ್ಲ, ಆಗ್ಲೇಬೇಕು ಅನ್ನೋ ದೃಢತೆ ಇರೋರು ಕೈ ಎತ್ತಿ. ಆಗ್ಲೇಬೇಕು, ಒಳ್ಳೇದು. ಬಾಪ್ ದಾದವರಿಗೆ ಖುಷಿ ಇದೆ. क्यों? आपके लास्ट जन्म में भी आपकी महिमा क्या गाते हैं. ನಿಮ್ಮ ಲಾಸ್ಟ್ ಜನ್ಮದಲ್ಲೂ ನಿಮ್ಮ ಮಹಿಮೆ ಏನ್ ಹಾಡ್ತಾರೆ? ನಿಮ್ಮ ದೇವತಾ ರೂಪದ ಮುಂದೆ ಭಕ್ತರು ಹೋಗಿ ಏನ್ ಹಾಡ್ತಾರೆ? ಆಪ್ಕಿ ಮಹಿಮಾ
सर्वगुण संपन्न ಸಂಪೂರ್ಣ ನಿರ್ವಿಕಾರಿಯೇ ಗಾತೆ ಹೇನ ನೀವು ಸರ್ವಗುಣ ಸಂಪನ್ನರು ಸಂಪೂರ್ಣ ನಿರ್ವಿಕಾರಿಗಳು ಅಂತ ಹಾಡ್ತಾರಲ್ವಾ. तो आपका ये बनने का पार्ट अभी संगम युग का ही गायन है. ನೀವು ಆ ತರ ಆಗೋ ಪಾತ್ರ ಆಗೋದು ಸಂಗಮ ಯುಗದಲ್ಲೇ. ಸಂಗಮ ಯುಗದ್ದೇ ಗಾಯನ ಇದು. बाप दादा के दिल की विशेष आशा है बताए. ಕಾನ್ ದಿಲಾವ್ बताए. ಬಾಪ್ ದಾದವರ ಹೃದಯದ ಒಂದು ವಿಶೇಷ ಆಸೆ ಇದೆ ಹೇಳದ. ಹೂ ಅಂತ ಕತ್ತಾದ್ರೂ ಅಲ್ಲಾಡ್ಸಿ. ಯಾರಾದ್ರೂ ನಮಗ್ ಪ್ರಶ್ನೆ ಕೇಳ್ತಾರೆ, ಸ್ಟ್ಯಾಚು ತರ ಸುಮ್ನೆ ಕುತ್ಕೊಂಡ್ರೆ ಏನ್ ಅನ್ಕೋಬೇಕು? ಬಾಬಾ ಹೇಳ್ತಾರೆ, ನೀವು ಕತ್ತಾದ್ರೂ ಅಲ್ಲಾಡ್ಸಿ ಕೊನೆ ಪಕ್ಷ. ಹಾ ಬಾಬಾ, ನಿಮ್ ಆಸೆ ನಮ್ಗೆ ಹೇಳಿ ಅಂತ. ಬಾಪ್ ದಾದಾ ಅಭಿಸೆ हर एक बच्चे को सदा खिला हुआ गुलाब का पुष्प देखने चाहते हैं. ಬಾಬಾ ಹೇಳ್ತಾರೆ, ಬಾಪ್ ದಾದವರು ಈಗಲೇ ಪ್ರತಿ ಒಂದು ಮಕ್ಕಳನ್ನ ಸದಾ ಹರಳಿರೋ ಗುಲಾಬಿ ಹೂವಿನಂತೆ ನೋಡ್ಲಿಕ್ಕೆ ಬಯಸ್ತಾರೆ. ಹರಳಿರೋ ಗುಲಾಬಿ ಹೂ ಅಂದ್ರೇನು? ಖುಷಿಯ ಅದೃಷ್ಟವಂತರಾಗಿ, ಖುಷಿಯ ಚೆಹರೆ. ಮಾತುಗಳ ಕೆಲಸ ಬರುತ್ತೆ, ये भी समझ लो बातें आएगी, लेकिन अपना लक्ष्य लक्षण में लाना है, घबराना नहीं है. ಮಾತುಗಳ ಕೆಲಸ ಬರ್ಲೇಬೇಕು, ಬಂದೇ ಬರುತ್ತೆ. ಆದ್ರೆ ನಿಮ್ ಲಕ್ಷ್ಯ ಏನು? ಲಕ್ಷ್ಯವನ್ನ ಲಕ್ಷಣದಲ್ಲಿ ತನ್ನಿ, ಗಾಬರಿ ಆಗ್ಬೇಡಿ. तो जैसे अभी कहते कि ब्रह्मा कुमारियां पवित्रता का बोध पाठ पढ़ाती, ऐसे प्रसिद्ध हो कि ब्रह्मा कुमारियां क्रोध मुक्त बनाती. ಹೇಗೆ ಎಲ್ಲರೂ ಏನ್ ಮಾತಾಡ್ತಾರೆ? ಬ್ರಹ್ಮ ಕುಮಾರಿಯರ ಹತ್ರ ಹೋದ್ರೆ ಅವರು ಪವಿತ್ರತೆ ಬಗ್ಗೆ ಹೇಳ್ತಾರೆ, ಗೃಹಸ್ಥದಲ್ಲಿದ್ದು ಪವಿತ್ರವಾಗಿರೋದ್ರ ಬಗ್ಗೆ ಈ ಪಾಠ ಓದಿಸ್ತಾರೆ ಅಂತ ಎಲ್ಲರೂ ಹೇಳ್ತಾರಲ್ವಾ. ಇದನ್ನ ಸಾಮಾನ್ಯ ಭಾಷೆಯಲ್ಲಿ ಜಗತ್ತಲ್ಲಿ ಹೇಳ್ತಾರೆ, ಪತಿ ಪತ್ನಿನ ಸಹೋದರ ಸಹೋದರಿ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ. ಈ ತರ ಪ್ರಸಿದ್ಧಿ ಆಗಿರೋ ನೀವು ಈಗೆಲ್ಲರೂ ಏನ್ ಹೇಳ್ಬೇಕು? ಬ್ರಹ್ಮ ಕುಮಾರಿಯರು ಕ್ರೋಧ ಮುಕ್ತರನ್ನಾಗಿ ಮಾಡ್ತಾರೆ. ಕ್ಯೋಂಕಿ ಕ್ರೋಧ ಸೆ ಮುಕ್ತ ಹೋನಾ ಸಬ್ ಚಾತೆ. ಕ್ರೋಧದಿಂದ ಮುಕ್ತ ಆಗಕ್ಕೆ ಎಲ್ಲರೂ ಬಯಸ್ತಾರೆ. ಏಕೆಂದ್ರೆ ತನಾವ್ ಹೋತಾ ಹೇ ನಾ, तो तनाव पैदा होता है, इसीलिए सभी चाहते हैं, लेकिन उन्हों को विधि नहीं आती है. ಒತ್ತಡ ಆಗುತ್ತಲ್ವಾ, ಕ್ರೋಧ ಬರುತ್ತೆ, ಕ್ರೋಧದ ಹಿಂದೆ ಎಷ್ಟೊಂದಿದೆಯಲ್ಲ, ಆ ಒತ್ತಡ ಉತ್ಪನ್ನ ಆಗುತ್ತೆ. ಆದ್ದರಿಂದ ಎಲ್ಲರೂ ಬಯಸ್ತಾರೆ, ಆದ್ರೆ ಅದರ ವಿಧಿ ಅವ್ರಿಗೆ ಗೊತ್ತಿಲ್ಲ. ಕ್ರೋಧ ಮುಕ್ತ ಆಗ್ಬೇಕು, ಒತ್ತಡ ಮುಕ್ತ ಆಗ್ಬೇಕು ಅಂತ ಬಯಸ್ತಾರೆ, ಅದು ಹೇಗೆ ಅನ್ನೋದು ಗೊತ್ತಿಲ್ಲ. ಹೇಗೆ ಪವಿತ್ರರಾಗೋದು ಅಸಂಭವ ಅಂತ ತಿಳ್ಕೊಂಡಿದ್ರು, लेकिन अभी आप सबके अनुभव के आधार से समझते कि हो सकता है. ಓ ಸನ್ಯಾಸಿಗಳೇ ಇರಕ್ಕಾಗಿಲ್ಲ, ಇವರೆಲ್ಲಿರ್ತಾರೆ, ಈ ತರ ಎಲ್ಲ ಮಾತುಗಳಿತ್ತು. ಆದ್ರೆ ಈಗ ಬಾಬಾ ಹೇಳ್ತಾರೆ, ನಿಮ್ಮ ಅನುಭವದ ಆಧಾರದ ಮೇಲೆ ಅವರು ತಿಳ್ಕೊತಾರೆ, ಹೌದು ಗೃಹಸ್ಥದಲ್ಲಿದ್ದು ಪರಿವಾರದಲ್ಲಿದ್ದು ಪವಿತ್ರತೆ ಸಾಧ್ಯ ಇದೆ ಅನ್ನೋದು. ऐसे भी इस वर्ष ये लहर फैलाओ, क्रोध जीत बनना हो सकता है, कोई मुश्किल नहीं है. ಹಾಗೆ ಈ ವರ್ಷ ಈ ಅಲೆನ ಹರಡಿ ಕ್ರೋಧ ಜೀತರಾಗಕ್ಕೂ ಆಗುತ್ತೆ, ಏನು ಕಷ್ಟ ಇಲ್ಲ. ऐसा एग्जाम्पल के अनुभव प्रैक्टिकल में स्टेज पर लाओ. ಇಂತಹ ಉದಾಹರಣೆಯ ಅನುಭವವನ್ನ ಪ್ರಾಕ್ಟಿಕಲ್ ಸ್ಟೇಜ್ ಮೇಲೆ, ಪ್ರಾಕ್ಟಿಕಲ್ ಅಲ್ಲಿ ತೋರಿಸಿ. ಬಾಪ್ ದಾದವ್ರು ನೋಡ್ತಾರೆ, ಬಹಳಷ್ಟು ಮಕ್ಕಳು ಕಾರ್ಯ ಮಾಡ್ತಾನೋ ಕ್ರೋಧ ಜೀತರಾಗಿದ್ದಾರೆ. ऐसा दृष्टांत आपके परिवार में, ब्राह्मण परिवार में बने. ಬಾಬಾ ಹೇಳ್ತಾರೆ, ಜಗತ್ತಲ್ಲೂ ಎಷ್ಟೋ ಜನ ಇದ್ದಾರೆ ಕ್ರೋಧ ಜೀತ ಆಗಿದ್ದಾರೆ. ಅದೇ ಉದಾಹರಣೆ ನಿಮ್ಮ ಪರಿವಾರದಲ್ಲೂ, ಅಂದ್ರೆ ಈ ಬ್ರಾಹ್ಮಣ ಪರಿವಾರದಲ್ಲೂ ಆಗ್ಬೇಕು. ಈ ವರ್ಷ ಏನ್ ಮಾಡ್ತೀರಿ? ಹೋಲಿಯನ್ನ ಆಚರಣೆ ಮಾಡ್ಲಿಕ್ ಬಂದಿದ್ದೀರಿ. ಹೋಲಿಯಲ್ಲಿ ಏನ್ ಮಾಡ್ತಾರೆ? ಕೆಲವನ್ನ ಸುಡ್ತಾರೆ. ಹಾಗೆ ಇವತ್ತು ಹೋಲಿಯಲ್ಲಿ ನೀವೇನ್ ಸುಡ್ತೀರಿ? क्रोध का तो कर लिया, इसको पक्का करेंगे, लेकिन बाप दादा ने देखा तनाव में आने का कारण देह अभिमान का में शब्द है. ಹಾ, ಕ್ರೋಧ ನಾವೇ ಹೇಳ್ತಾರೆ, ಕ್ರೋಧ ಅಂತೂ ಸುಟ್ಟು ಹಾಕ್ಬೇಕು. ಇದನ್ನ ಸುಟ್ಟಿದ್ದೀರಿ, ಇದು ಪಕ್ಕ ಮಾಡ್ಕೊಂಡಿದ್ದೀರಿ. ಯಾಕೆಂದ್ರೆ ಕ್ರೋಧ ಮುಕ್ತರಾಗ್ತೀವಿ ಅನ್ನೋ ಪ್ರತಿಜ್ಞೆ ತಗೊಂಡಿದ್ದೀರಿ. ಆದ್ರೆ ಬಾಪ್ ದಾದವ್ರು ನೋಡ್ತಾರೆ, ಒತ್ತಡಕ್ಕೆ ಬರೋದಕ್ಕೆ ಕಾರಣ ದೇಹ ಅಭಿಮಾನದ ನಾನು ಅನ್ನೋ ಶಬ್ದ.
ದೇಹ ಬಾನದ ಒಂದು ನಾನು, ಇನ್ನೊಂದಿದೆ ನನ್ನ ಆತ್ಮ. ನಾನು ಅನ್ನೋ ಶಬ್ದ ಒಂದೇನೆ. ಒಂದಿದೆ ದೇಹ ಭಾನದಲ್ಲಿ ಹೇಳೋದು, ಇನ್ನೊಂದಿದೆ ಆತ್ಮ ಅಭಿಮಾನದ್ದು. ये मैं है, लेकिन देह बान का मैं शब्द अभिमान का भी होता है, अपमान का भी होता है, और दिल शिकिस्त का भी मैं नीचे गिराता है. ನಾನು ಅನ್ನೋ ಶಬ್ದ ಒಂದೇ, ಅದರದ್ದು ವಂಶ ಎಷ್ಟು ದೊಡ್ಡದಿದೆ. ನಾನು ಅಂದ್ರೆ ದೇಹ ಬಾನದ ನಾನು ಅನ್ನೋ ಶಬ್ದ, ಅದರಲ್ಲಿ ಅಭಿಮಾನನೂ ಇದೆ, ಅಪಮಾನದ ಫೀಲಿಂಗು ಬರುತ್ತೆ. ನಿರಾಶೆಯ ನಾನು ನಾನು ಏನಿದೆಯಲ್ಲ ಅದು ಕೆಳಗಡೆ ತಗೊಂಬರುತ್ತೆ. ನನ್ನ ಅದೃಷ್ಟನೇ ಹಿಂಗೆ, ನನ್ನ ಭಾಗ್ಯನೇ ಹಿಂಗೆ, ಈ ಎಲ್ಲ ಇದನ್ನು ನಾನು ನಾನು ಅಲ್ವಾ, ಇದು ನಿಮ್ಮನ್ನ ಕೆಳಗ್ ತರುತ್ತೆ. तो आज क्रोध जीत में आगे बढ़ने के लिए बॉडी कॉन्शियस का मैं, इसको ಯೋಗ ಅಗ್ನಿ में जलाओ. ಇವತ್ತು ನೀವು ಕ್ರೋಧ ಜೀತರಾಗಬೇಕಂದ್ರೆ, ಮುಂದುವರಿಬೇಕಂದ್ರೆ, ಈ ಬಾಡಿ ಕಾನ್ಶಿಯಸ್ಸಿನ ನಾನು ಇದನ್ನ ಯೋಗ ಅಗ್ನಿಯಲ್ಲಿ ಸುಡಬೇಕು. ಅನೇಕ ನಾನು ನಾನು ಅನ್ನೋದನ್ನ ಸುಟ್ಟು ಹಾಕಿ, ಒಂದು ನನ್ನ ಆತ್ಮ, ಈ ನಾನು ಅನ್ನೋ ಶಬ್ದ ಪಕ್ಕ ಮಾಡ್ಕೊಳ್ಳಿ. ಬಾಕಿ ಮೇ ಆಜ್ ಯೋಗ ಅಗ್ನಿ ಮೇ ಜಲಾಕೆ ಜಾವ್. ಇನ್ನೆಲ್ಲ ನಾನು ಯೋಗ ಅಗ್ನಿಯಲ್ಲಿ ಸುಟ್ಟು ಹಾಕಿ ಹೋಗಿ, ಹೋಲಿ ಮಾಡಿ ಹೋಗಿ. ಒಂದೇ ನಾನು ಆತ್ಮ, ಅನೇಕ ನಾನುಗಳಿದೆ. आज जलाने की होली मनाएंगे, क्योंकि क्रोध का कारण तनाव बहुत होता है. ಇವತ್ತು ಸುಡುವಂತಹ ಹೋಲಿಯನ್ನ ಆಚರಿಸ್ತೀರಿ, ಏಕೆಂದ್ರೆ ಕ್ರೋಧಕ್ಕೆ ಕಾರಣ ಒತ್ತಡನೂ ತುಂಬಾ ಇರುತ್ತೆ. तो इस मैं को समाप्त करने के लिए आज अपने अंदर संकल्प लो. ಈ ನಾನು ಅನ್ನೋದನ್ನ ಸಮಾಪ್ತಿ ಮಾಡಬೇಕು. ಅದಕ್ಕೆ ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪನ ತಂದ್ಕೊಳ್ಳಿ. ಸುಡೋದು ಏಕೆಂದ್ರೆ ಎವಿ ತೋ ಬೋಜ್ ಹೇನಾ, ಹಳೇದು ಬೇಡದೆ ಇರೋದೆಲ್ಲ ಹೊರೆ ಅಲ್ವಾ, ಉಪಯೋಗಕ್ಕಿಲ್ದೇ ಇರೋದೆಲ್ಲ ಇಟ್ಕೊಳಕ್ಕೆ ಹೊರೆ ಆಗುತ್ತೆ. तो ट्रेन में जाओ, प्लेन में जाओ, ये बोझ यहाँ जला के जाओ. ನೀವು ಟ್ರೈನಲ್ಲಾದ್ರೂ ಹೋಗಿ, ವಿಮಾನದಲ್ಲಾದ್ರೂ ಹೋಗಿ, ಆದ್ರೆ ಹೋಗಕ್ ಮುಂಚೆ ನಿಮ್ಮ ಹತ್ರ ಇರೋ ಹೊರೆನ, ನಾನು ಅನ್ನೋ ಹೊರೆನ, ವಿಭಿನ್ನ ಪ್ರಕಾರದ ನಾನು, ಈ ಹೊರೆನ ಸುಟ್ಟು ಹಾಕಿ ಹೋಗಿ. ಸುಟ್ಟು ಹಾಕ್ಬೋದಾ? ಯಾರು ತಿಳ್ಕೊತೀರಿ? ಸಾಹಸವಂತ ಮಕ್ಕಳು ಇದೀವಿ ನಾವು. ಸಹಯೋಗ ಬಾಬೋರ್ದು ನಮ್ ಜೊತೆಗಿದೆ, ವಿಜಯನೂ ನಮ್ ಜೊತೆಗಿದೆ. ಜೋ ಏ ಸೋಚ್ತೆ कि मुझे विजयी बनना ही है, वह हाथ उठाओ. बनना ही है ना अच्छा. ನಾವೇ ಹೇಳ್ತಾರೆ, ಯಾರು ಯೋಚನೆ ಮಾಡ್ತೀರಿ, ವಿಚಾರ ಮಾಡ್ತೀರಿ ನಾನು ವಿಜಯಿ ಆಗ್ಲೇಬೇಕು ಅಂತ, ಅವ್ರ ಕೈ ಎತ್ತಿ. ಆಗದು ಒಳ್ಳೇದಲ್ವಾ. जो आज वीआईपी आए हैं वह हाथ उठा रहे. जो वीआईपी आए हैं उठो, खड़े हो जाओ, हाथ उठा रहे, ತಾಲಿ ತೋ ಬಜಾವ್. ನಾವೇ ಹೇಳ್ತಾರೆ, ಇವತ್ತು ವಿಐಪಿಸ್ ಬಂದಿದ್ದೀರಿ ಬಾಬೋರ್ ಮುಂದೆ, ಯಾರೋ ವಿಶೇಷ ಆತ್ಮಗಳಿದ್ದಾರೆ, ನಾವೇ ಹೇಳ್ತಾರೆ ಅವರು ಕೈ ಎತ್ತಾ ಇದ್ದಾರೆ. ವಿಐಪಿ ಯಾರು ಬಂದಿದ್ದೀರಿ ಅವರು ಎದ್ ನಿಂತ್ಕೊಳ್ಳಿ. ಕೈ ಎತ್ತಾ ಇದ್ದಾರೆ ಅಂದ್ರೆ ಚಪ್ಪಾಳೆ ತಟ್ಟಿ ವಿಜಯಿಗಳಾಗ್ತೀರಾ. ದೇಖೋ ಜೋ ಬಿ ವಿಜಯಿ ಬನೆಂಗೆ ಉಸ್ ಏಕ್ ಏಕೋ ಮಾಲಾ ಪೆಹನಾ ರಹೆ. ಯಾರು ವಿಜಯಿಗಳಾಗ್ತೀರಿ, ಕ್ರೋಧ ಮುಕ್ತರಾಗ್ತೀರಿ, ಈ ನಾನು ನಾನು ಅನ್ನೋದನ್ನ ಸುಡ್ತೀರಿ, ಅವರಿಗೆ ಬಾಬಾವ್ರು ಒಬ್ಬೊಬ್ಬರಿಗೂ ಮಾಲೆನ ಹಾಕ್ತಾ ಇದ್ದಾರೆ. ಮುಬಾರಕ್ ಹೋ, ಮುಬಾರಕ್ ಹೋ. ಅಚ್ಚಾ, ಅವಿ ಜೋ ಬಿ ವಿಐಪಿ ಆಯೆ ಹೇ ಸಬ್ ಹಿಮ್ಮತ್ ವಾಲೆ ಹೇ. ನಾವು ಹೇಳ್ತಾರೆ ಶುಭಾಶಯಗಳು, ಶುಭಾಶಯಗಳು, ಒಳ್ಳೇದು. ಈಗ ಯಾರೆಲ್ಲ ವಿಐಪಿ ಬಂದಿದ್ದೀರಿ, सब हिम्मत वाले हैं, इसलिए बाप दादा वरदान दे रहे हैं. इस समय आप जो भी एक जन्म के लिए किसी भी कार्य में वीआईपी बने हो, लेकिन बाप दादा आप हिम्मत वाले बच्चों को अब वीआईपी नहीं कहेंगे, बच्चे कहेंगे. ಬಾವೆ ಹೇಳ್ತಾರೆ, ವಿಐಪಿಗಳಾಗಿ ಬಂದಿದ್ದೀರಿ, ಸಾಹಸ ಇಟ್ಟಿದ್ದೀರಿ, ಬಾಪ್ ದಾದವ್ರು ನಿಮ್ಗೆ ವರದಾನನೂ ಕೊಡ್ತಾ ಇದ್ದಾರೆ. ಈ ಸಮಯದಲ್ಲಿ ನೀವು ಪ್ರತಿಯೊಬ್ಬರು ಏಕ್ ಜನ್ಮ ಕೇಳಿಯೇ ಕಿಸಿ ಕಾರ್ಯ ಒಂದು ಜನ್ಮದಲ್ಲಿ, ಈ ಜನ್ಮದಲ್ಲಿ ಯಾವುದೋ ಕಾರ್ಯಾರ್ಥವಾಗಿ ವಿಐಪಿ ಆಗಿದ್ದೀರಿ. ಆದ್ರೆ ಬಾಪ್ ದಾದವರು ನೀವು ಸಾಹಸವಂತ ಮಕ್ಕಳಿಗೆ ಈಗ ವಿಐಪಿ ಅಂತ ಹೇಳಲ್ಲ, ಬಚ್ಚೆ ಕಹೇಲಿ, ಮಕ್ಕಳು ಅಂತ ಕರೀತಾರೆ. ಯಾರು ದೊಡ್ಡವ್ರ ಮನೆಗೆ ವಿಐಪಿ ಬಂದು ಹೋಗೋರ ಮನೆಯಲ್ಲಿರೋ ಮಕ್ಕಳ ನಾವೇ ಹೇಳ್ತಾರೆ ವಿಐಪಿ ಅಲ್ಲ, ನನ್ನ ಮಕ್ಕಳು ನೀವು. ಬಾಪ್ ದಾದವ್ರು ಈ ವರದಾನ ಕೊಡ್ತಾರೆ, ಗ್ಯಾರಂಟಿನೂ ಕೊಡ್ತಾರೆ.
ನೀವೆಲ್ಲರೂ 21 ಜನ್ಮಕ್ಕೆ VIP ಗಳಾಗ್ತೀರಿ. ये इलेक्शन सिलेक्शन नहीं चलेगी, तो तभी सिर्फ एक बात छोड़ना नहीं. जैसे अभी संबंध संपर्क में आए हो, तो इस ब्राह्मण परिवार के कनेक्शन को छोड़ना नहीं है. ಬಾಬಾ ಹೇಳ್ತಾರೆ, ಗ್ಯಾರಂಟಿ ಕೊಡ್ತೀನಿ, ವರದಾನ ಕೊಡ್ತೀನಿ, 21 ಜನ್ಮಕ್ಕೆ ನೀವು VIP ಆಗಿರ್ತೀರಿ. ಸತ್ಯುಗದ ದೇವತಾ VIP ಮುಂದೆ ಯಾವ VIP? ನೀವು ಎಲೆಕ್ಷನ್ ಸೆಲೆಕ್ಷನ್ VIP ಅಲ್ಲ. ಎಲ್ಲರೂ ಕೇವಲ ಒಂದು ಮಾತನ್ನ ಬಿಡಬಾರ್ದು. ನೀವೆಲ್ಲ ಬಂದಿದ್ದೀರಿ ಬಾಬೋರ್ ಹತ್ರ, ಬಾಬೋರ್ ಸನ್ಮುಖದಲ್ಲಿ, ಆದ್ರೆ ಒಂದು ಮಾತು ಬಿಡಬಾರ್ದು. ಹೇಗೆ ಸಂಬಂಧ ಸಂಪರ್ಕದಲ್ಲಿ ಇವಾಗ ಬಂದಿದ್ದೀರಿ, ಬಾಬೋರ್ ಮಕ್ಕಳು, ಸೆಂಟ್ರು, ಸಂಬಂಧ ಸಂಪರ್ಕದಲ್ಲಿ ಈ ಬ್ರಾಹ್ಮಣ ಪರಿವಾರದ ಕನೆಕ್ಷನ್ ಅನ್ನ ಬಿಡಬೇಡಿ ಯಾವತ್ತು. ಇದೊಂದು ನೆನ್ಪಿಟ್ಕೊಳ್ಳಿ. ಯಾರೇ ಆಗ್ಲಿ, ಒಂದ್ಸಲ ಕನೆಕ್ಟ್ ಆದ್ರೆ ಅವ್ರ ಈ ಪರಿವಾರದ ಜೊತೆಲಿ ನಡೀತಾ ಇರ್ತಾರೆ, ಸಂಬಂಧ ಸಂಪರ್ಕದಲ್ಲೇ ಆಗ್ಲಿ. ಬಾಬಾ ಹೇಳ್ತಾರೆ, ಎಷ್ಟು ಕನೆಕ್ಷನ್ ಇಟ್ಕೋತೀರಿ ಉತ್ನಾ रिलेशन पक्का होगा और बाप का वरदान प्राप्त कर ही लेंगे. मंजूर है. ಎಷ್ಟು ಬಾಬೋರ್ ಪರಿವಾರ, ಬಾಬೋರ್ ಮನೆ ಕನೆಕ್ಷನ್ ಇರುತ್ತಲ್ಲ, ಯಾರೇ VIP ಹಿಂಗ್ ಬಂದ್ ಹಿಂಗ್ ಹೋದ್ರೆ ಕನೆಕ್ಷನ್ ಬಿಟ್ಟು ಹೋಗುತ್ತೆ. ನಿರಂತರವಾಗಿ ಬರ್ತಾರೆ ಹೋಗ್ತಾರೆ ಅಂದ್ರೆ ಕನೆಕ್ಷನ್ ರಿಲೇಶನ್ ಪಕ್ಕಾ ಆಗುತ್ತೆ. ಬಾಬೋರ್ ವರದಾನ ಪ್ರಾಪ್ತಿ ಮಾಡ್ಕೋತೀರಿ. ಒಪ್ಪಿಗೆ ಅಲ್ವಾ? ಕನೆಕ್ಷನ್ ಇಟ್ಕೊಳ್ಳೋದು ಒಪ್ಪಿಗೆನಾ? ಹಾತ್ ಉಟಾವು, ಕೈ ಎತ್ತಿ. ಬಾಪ್ ದಾದವರು ಹೂವಿನ ಮಾಲೆಯನ್ನ ತೆಗೆದು ಹಾಗೆ ಬಡಾಯಿ ಮಾಲಾ ಆಪ್ ಸವಿ ಪೆಹನ್ನ, ಅದನ್ನ ಕೊಟ್ರು ಅವರಿಗೆ. ನೀವೆಲ್ಲರೂ ಈ ಹೂ ಮಾಲೆಯನ್ನ ಹಾಕೊಳ್ಳಿ. ಆಪ್ ಸಭಿ ನಯೇ ಬಚ್ಚೆ ವ ರಿಯಲ್ ಗೋಲ್ಡ್ ಬಚ್ಚೆ ಸದಾ ಬಾಪ್ಗೆ ಆಜ್ಞಾಕಾರಿ ಹೋನ. ನೀವೆಲ್ಲರೂ ಹೊಸ ಮಕ್ಕಳು, ರಿಯಲ್ ಗೋಲ್ಡ್ ಮಕ್ಕಳು, ಸದಾ ಬಾಬೋರ ಆಜ್ಞಾಕಾರಿಗಳಲ್ವಾ. ಇವತ್ತು ಈ ನಾನು ಅನ್ನೋದನ್ನ ಸುಟ್ಟು ಹಾಕಿ ಹೋಗಿ. ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ ಅವ್ರು ಎದ್ದೇಳಿ. ಒಳ್ಳೇದು. ಬಾಪ್ ದಾದವರು ಫಸ್ಟ್ ಟೈಮ್ ಬಂದಿರುವಂತಹ ಮಕ್ಕಳಿಗೆ ಫಸ್ಟ್ ಟೈಮ್ ಬಂದಿರೋದ್ರ ಪದಮಾ ಗುಣದಷ್ಟು ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಲೇಕಿನ್ ಜೈಸೆ ಅಭಿ ಪಹಲಿ ಬಾರ್ ಆಯೆ ಹೋ ಐಸೆ ಹಿ ಪಹಲಾ ನಂಬರ್ ಫಸ್ಟ್ ಡಿವಿಷನ್ ಮೇ ಆನಾ. ಹೇಗೆ ಮಧುಬನಕ್ಕೆ ಅಥವಾ ಈ ಬೇಹದ್ ಪರಿವಾರದಲ್ಲಿ ಫಸ್ಟ್ ಟೈಮ್ ಬಂದಿದ್ದೀರೋ ಅದೇ ತರ ನಾವೇ ಹೇಳ್ತಾರೆ, ಫಸ್ಟ್ ನಂಬರ್ ಫಸ್ಟ್ ಡಿವಿಷನ್ ಅಲ್ಲಿ ಬರಬೇಕು. ಫಸ್ಟ್ ನಂಬರ್ ಅಲ್ಲಿ ಫಿಕ್ಸ್ ಇದ್ದೀರಿ, ಆದ್ರೆ ಫಸ್ಟ್ ಡಿವಿಷನ್ ಅಲ್ಲಿ ಬರ್ಬೇಕು. ಫಸ್ಟ್ ನಂಬರ್ ಫಿಕ್ಸ್ ಆಗಿದೆ, ಆದ್ರೆ ಫಸ್ಟ್ ಡಿವಿಷನ್ ಅಲ್ಲಿ ಬರ್ಬೇಕು. ಅಷ್ಟು ಸಾಹಸ ಇದೆಯಾ? ಕೈ ಎತ್ತಿ ಯಾರಿಗ್ ಸಾಹಸ ಇದೆ? देखो सोच के उठाओ. अच्छा तो लक्ष्य रखो, हम लास्ट आए लेकिन फास्ट जाएंगे क्योंकि समय का कोई भरोसा नहीं है. ಕೈ ಎತ್ತಿ ಅಂತ ಹೇಳಿದ ತಕ್ಷಣ ಸುಮ್ಮನೆ ಕೈ ಎತ್ತಿ ಬಿಡಿ ಅಂತಲ್ಲ. ಬಾಬಾ ಅವ್ರ ಕಂಡೀಷನ್ಸ್ ಏನ್ ಹೇಳ್ತಾರೆ? ಯಾರಿಗೆ ಸಾಹಸ ಇದೆ ಅವ್ರ ಕೈ ಎತ್ತಿ. ಯಾರೋ ಎತ್ತಿದ್ರು ಅಂತ ಸುಮ್ಮನೆ ಕೈ ಎತ್ತದಲ್ಲ. ಲಕ್ಷ್ಯ ಇಟ್ಕೊಳ್ಳಿ, ಲಾಸ್ಟ್ ಅಲ್ಲಿ ಬಂದಿದ್ದೀರಿ, ಆದ್ರೆ ನಾನು ಫಾಸ್ಟ್ ಆಗಿ ಹೋಗ್ಬೇಕಂತ. ಯಾಕೆ ಫಾಸ್ಟ್ ಆಗಿ ಹೋಗ್ಬೇಕಂದ್ರೆ ಬಾಬಾ ಹೇಳ್ತಾರೆ, ಸಮಯದ ಬಗ್ಗೆ ಯಾವುದೇ ಭರವಸೆ ಇಲ್ಲ. ಅಭಿ ಜೋ ಕರ್ನಾ ಹೈ ವ ತೀವ್ರ ಪುರುಷಾರ್ಥಿ ಬನ್ ಕರ್ ಲೋ क्योंकि बहु समय का पुरुषार्थ आप सबको थोड़े समय में पूरा करना पड़ेगा. ಏನ್ ಮಾಡ್ಬೇಕು ಆ ತೀವ್ರ ಪುರುಷಾರ್ಥ ಮಾಡ್ಕೊಳ್ಳಿ. ಏಕೆಂದ್ರೆ ಬಹಳ ಸಮಯದ ಪುರುಷಾರ್ಥ ನೀವೆಲ್ಲರೂ ಕೂಡ ಸ್ವಲ್ಪ ಸಮಯದಲ್ಲೇ ಅದನ್ನ ಮಾಡ್ಬೇಕಾಗತ್ತೆ. ಸಾಹಸ ಇದೆಯಾ? ಬಾಬಾ ಹೇಳ್ತಾರೆ, ಸಾಹಸ ಇದ್ರೆ ಕೈ ಎತ್ತಿ. ನೋಡಿ, ನಿಮ್ ಫೋಟೋ ತೆಗಿತಾ ಇದ್ದಾರೆ. ಬಾಪ್ ದಾದವರು ಇಂತಹ ಸಾಹಸವಂತರಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಸಾಹಸ ಬಾಬೋರ ಸಹಯೋಗ. ಲೇಕಿನ್ ಹಿಮ್ಮತ್ ನಹಿ ಹಾರ್ನ. ಏನ್ ಸಂಕಲ್ಪ ತಗೊಂಡಿದ್ದೀರಿ ನಾನು ಅನ್ನೋದನ್ನ ಸಂಪೂರ್ಣ ಸಮಾಪ್ತಿ ಮಾಡ್ಲಿಕ್ಕೆ, ಒಂದು ನನ್ನ ಆತ್ಮ ಬಿಟ್ಟು ಉಳಿದಿದ್ದೆಲ್ಲ ನಾನು ಸಮಾಪ್ತಿ ಮಾಡಿ. ಎಷ್ಟು ಸಾಹಸ ಇದೆ ಅಲ್ವಾ? ಸಾಹಸದಲ್ಲಿ ಎಂದು ಕಡಿಮೆ ಆಗ್ಬಾರ್ದು. अपने भाग्य का सितारा सदा चमकाते रहना क्योंकि इस जन्म का तीव्र पुरुषार्थ नहीं, तीव्र पुरुषार्थ अनेक जन्मों का भाग्य बनाने वाला है. ನಿಮ್ಮ ಭಾಗ್ಯದ ನಕ್ಷತ್ರವನ್ನು ಸದಾ ಹೊಳಿತಾ ಇರಬೇಕು, ಅದನ್ನ ನೋಡ್ತಾ ಇರಿ. ಏಕೆಂದ್ರೆ ಈ ಒಂದು ಜನ್ಮದ ನಿಮ್ಮ ತೀವ್ರ ಪುರುಷಾರ್ಥ, ಬರೀ ಪುರುಷಾರ್ಥ ಅಲ್ಲ, ತೀವ್ರ ಪುರುಷಾರ್ಥ ಅನೇಕ ಜನ್ಮದ ಭಾಗ್ಯವನ್ನ ರೂಪಿಸುತ್ತೆ.
इसलिए हिम्मत कभी नहीं हारना. ಏನ್ ಸಂಕಲ್ಪ ತಗೊಂಡಿದ್ದೀರಿ, ಸಾಹಸ ಇಟ್ಟಿದ್ದೀರಿ, ಅದರಲ್ಲಿ ಎಂದು ಸೋಲ್ಬಾರ್ದು. बातें आएगी लेकिन बात महावीर नहीं. आप सर्वशक्तिवान के बच्चे हो. ಮಾತುಗಳು ಬರುತ್ತೆ, ಮಾತೇನ್ ದೊಡ್ಡದಲ್ಲ, ಮಾತೇನು ಶಕ್ತಿಶಾಲಿ ಮಹಾವೀರ ಅಲ್ಲ ಅದು. ನೀವು ಸರ್ವಶಕ್ತಿವಂತನ್ ಮಕ್ಕಳು. ನಿಮ್ ಮುಂದೆ ಮಾತು ಯಾವ್ದು ದೊಡ್ಡದು? ಮಾತು ಬರುತ್ತೆ ಹೋಗುತ್ತೆ. जो चले जाने वाली है उसके पीछे अपनी तकदीर नहीं गवाना. ಮಾತು, ವ್ಯಕ್ತಿ, ಪರಿಸ್ಥಿತಿ ಎಲ್ಲವೂ ಬರುತ್ತೆ ಹೋಗುತ್ತೆ, ಯಾವುದು ಸ್ಥಿರವಾಗಿರೋದಿಲ್ಲ. ನಾವೇ ಹೇಳ್ತಾರೆ, ಯಾವುದು ಬಂದು ಹೋಗುತ್ತೋ ಅದರ ಹಿಂದೆ ಹೋಗಿ ನಿಮ್ಮ ಅದೃಷ್ಟವನ್ನ ಕಳ್ಕೊಳ್ಬೇಡಿ. ಅಚ್ಚಾ ಬೈಟು. तो सभी को बाप दादा स्नेह से मुबारक दे रहे हैं. ಒಳ್ಳೇದು, ಕೂತ್ಕೊಳ್ಳಿ. ನಾವು ಹೇಳ್ತಾರೆ, ಎಲ್ಲರಿಗೂ ಬಾಪ್ ದಾದಾ ಸ್ನೇಹದಿಂದ ಶುಭಾಶಯಗಳನ್ನ ಕೋರ್ತಾರೆ. ಯಾವ ಮಾತಿಗೆ? ಸಾಹಸ ಇಟ್ಟಿದ್ದೀರಲ್ಲ, ಬಾಪ್ ದಾದವರು ಪ್ರತಿ ಒಂದು ಮಕ್ಕಳ ಸಾಹಸದ ಸಂಕಲ್ಪವನ್ನ ನೋಡಿ ಖುಷಿ ಆಗುತ್ತೆ. तो होली मनाई, जलाने की होली तो मनाई और परमात्मा संग के रंग की होली भी मनाई. ಸುಡೋ ಹೋಲಿ ಅಂತೂ ಆಚರಿಸ್ತೀರಿ, ಪದ್ಧತಿನ ಯಾರು ಮಿಸ್ ಮಾಡಲ್ಲ. ಆದ್ರೆ ಪರಮಾತ್ಮ ಸಂಘದ ಬಣ್ಣದ ಹೋಲಿನ ಆಚರಿಸಿದ್ರ. जलाई भी और मनाई. अभी बाप दादा सभी बच्चों को एक ड्रिल कराने चाहते. ಸುಡೋದು ಮತ್ತು ಆಚರಿಸೋದು. ಈಗ ಬಾಪ್ ದಾದವರು ಎಲ್ಲ ಮಕ್ಕಳಿಗೂ ಒಂದು ಡ್ರಿಲ್ ಅನ್ನ ಮಾಡಿಸ್ಲಿಕ್ಕೆ ಬಯಸ್ತಾರೆ. ಏಕೆಂದ್ರೆ 4 ಕಡೆ ಏನ್ ಪರಿಸ್ಥಿತಿಗಳಿದೆ, कहाँ कोई परिस्थिति, कहाँ कोई परिस्थिति, ऐसे चारों ओर की परिस्थितियों के बीच में आप 1 सेकंड में एकाग्र हो सकते हो. ಬಾವೆ ಹೇಳ್ತಾರೆ, ಡ್ರಿಲ್ ಮಾಡಿಸ್ಲಿಕ್ಕೆ ಬಯಸ್ತೀನಿ, ಏಕೆಂದ್ರೆ 4 ಕಡೆನೂ ಪರಿಸ್ಥಿತಿಗಳು. ಒಂದ್ ಕಡೆ ಒಂಥರ ಪರಿಸ್ಥಿತಿ, ಇನ್ನೊಂದ್ ಕಡೆ ಇನ್ನೊಂಥರ, ಒಟ್ಟಿಗೆ 4 ದಿಕ್ಕಲ್ಲೂ ಪರಿಸ್ಥಿತಿಗಳಿದೆ. ಇಂತಹ 4 ಕಡೆಯ ಪರಿಸ್ಥಿತಿಯ ಮಧ್ಯದಲ್ಲಿ ನೀವು 1 ಸೆಕೆಂಡು ಏಕಾಗ್ರ ಆಗಕ್ಕಾಗುತ್ತಾ ನಿಮ್ಗೆ? ಆ ತರ ಪ್ರಾಕ್ಟೀಸ್ ಸ್ವಯಂನಲ್ಲಿ ಅನುಭವ ಮಾಡ್ತೀರಾ? ये समझो, जिस समय आपको कारणे अकारणे किसी बात के प्रति व्यर्थ संकल्प का तूफान आ गया है, ऐसे समय पर आप अपने मन बुद्धि को एकाग्र कर सकते हो. ತಿಳ್ಕೊಳ್ಳಿ, ಯಾವ ಸಮಯದಲ್ಲಿ ನಿಮ್ಗೆ ಯಾವುದೋ ಕಾರಣನೋ ಅಕಾರಣನೋ ಯಾವ್ದಾರು ಮಾತಿನ ಪ್ರತಿ ವ್ಯರ್ಥ ಸಂಕಲ್ಪದ ಬಿರುಗಾಳಿ ಬಂದ್ಬಿಡುತ್ತೆ ಮನಸ್ಸಲ್ಲಿ, ಅಂತಹ ಸಮಯದಲ್ಲಿ ನೀವು ನಿಮ್ಮ ಮನಸ್ಸು ಬುದ್ಧಿಯನ್ನ ಏಕಾಗ್ರ ಮಾಡಬಹುದಾ? ಏಕಾಗ್ರತಾ ಕಿ ಶಕ್ತಿ ಕಿ ಡ್ರಿಲ್ ಸಮಯ ಪರ್ ಕರ್ಕೆ ದೇಖಿ ಹೈ. ಈ ತರ ಏಕಾಗ್ರತೆಯ ಶಕ್ತಿಯ ಡ್ರಿಲ್ ಅನ್ನ ಸಮಯದಲ್ಲಿ ಮಾಡಿ ನೋಡಿದೀರಾ? अगर ऐसे समय पर 1 सेकंड में एकाग्रता की शक्ति कार्य में नहीं आती, आगे चलकर ऐसी परिस्थितियां बार बार आएगी. ಬಾವೆ ಹೇಳ್ತಾರೆ, ನೀವೇನಾದ್ರೂ ಇಂತಹ ಸಮಯದಲ್ಲಿ, ಅಂದ್ರೆ 4 ಕಡೆನೂ ಇವತ್ತು ಅದೇ ಪರಿಸ್ಥಿತಿ ಇದೆ. ಬಾವೆ ಹೇಳ್ತಾರೆ, ಅಂತಹ ಸಮಯದಲ್ಲಿ 1 ಸೆಕೆಂಡ್ ಅಲ್ಲಿ ಏಕಾಗ್ರತೆಯ ಶಕ್ತಿಯನ್ನ ನೀವು ಕಾರ್ಯದಲ್ಲಿ ಉಪಯೋಗಿಸಕ್ಕೆ ಬರೋದಿಲ್ಲ ಅಂದ್ರೆ, ಮುಂದೆ ಹೋಗಿ ಇನ್ನೂ ಪರಿಸ್ಥಿತಿಗಳು ಪದೇ ಪದೇ ಬರುತ್ತೆ. ಅಂದ್ರೆ ಒಂದ್ರ ಹಿಂದೆ ಒಂದು ಬರ್ತಾನೆ ಇರುತ್ತೆ. आज बाप दादा सेकंड में फुल स्टॉप अर्थात एकाग्र स्थिति के अभ्यास पर अटेंशन खींचवाना चाहते हैं. ಇವತ್ತು ಬಾಪ್ ದಾದವರು ಸೆಕೆಂಡ್ ಅಲ್ಲಿ ಫುಲ್ ಸ್ಟಾಪ್, ಏಕಾಗ್ರತೆ. ನಾವು ಹೇಳ್ತಾರೆ, ಅರ್ಥಾತ್ ಏಕಾಗ್ರ ಸ್ಥಿತಿಯ ಅಭ್ಯಾಸದ ಕಡೆ ಅಟೆನ್ಷನ್ ಅನ್ನ ತರಿಸ್ತಾ ಇದ್ದಾರೆ. क्योंकि प्रकृति ने अपने भिन्न भिन्न रंग दिखाने शुरू कर दिए हैं. ಏಕೆಂದ್ರೆ ಪ್ರಕೃತಿ ತನ್ನ ಭಿನ್ನ ಭಿನ್ನ ಬಣ್ಣ ತೋರ್ಸಕ್ಕೆ ಶುರು ಮಾಡ್ಕೊಂಡಿದೆ. ನೋಡಿ, ಚಾರೋ ಓರ್ ಕ್ಯಾ ಕ್ಯಾ ಹೋ ರಹಾ ಹೈ ಆಪ್ ಸಬ್ ಜ್ಯಾದಾ ಜಾನ್ತೆ. 4 ಕಡೆ ವಿಶ್ವದ 4 ದಿಕ್ಕಲ್ಲೂ ಏನೇನು ನಡೀತಾ ಇದೆ ಇದು ನಿಮ್ಮೆಲ್ಲರಿಗೂ ಹೆಚ್ಚು ಗೊತ್ತಿದೆ. ऐसे मन बुद्धि को भटकाने वाली बातें आनी ही है. ನೋಡಿ, ಇಂತಿಂತ ಸಮಾಚಾರ, ಇಂಥ ವಾತಾವರಣ, ಇಂಥ ಘಟನೆಗಳು ಅಂದ್ರೆ ಏನಾಗುತ್ತೆ, ಮನಸ್ಸು ಬುದ್ಧಿ ಅಲ್ದಾಡೋ ಮಾತುಗಳ ಹಿಂದೆ ಹೋಗುತ್ತೆ.
ಅಲ್ದಾಡ್ಸುತ್ತೆ ಮಾತುಗಳು. तो अभी ये प्रैक्टिस करो, मन को बुद्धि को आप 1 सेकंड में परम धाम में टिका सकते हो. ಬಾಬಾ ಹೇಳ್ತಾರೆ ಈಗಲೇ ಪ್ರಾಕ್ಟೀಸ್ ಮಾಡಿ ನಿಮ್ಮ ಮನಸ್ಸು ಬುದ್ಧಿಯನ್ನು 1 ಸೆಕೆಂಡ್ ಅಲ್ಲಿ ಪರಂಧಾಮದಲ್ಲಿ ಸ್ಥಿತಗೊಳಿಸಕ್ಕಾಗುತ್ತಾ. ಅಭಿ ಅಪ್ನೆ ಫರಿಷ್ಠೆ ರೂಪ ಮೇ ಟಿಕಾವ್. ಅಲ್ಲಿಂದ ಬನ್ನಿ, ಈಗ ನಿಮ್ಮ ಫರಿಷ್ಠಾ ರೂಪ ಸೂಕ್ಷ್ಮವತನದ ಡಬಲ್ ಲೈಟ್ ಫರಿಷ್ಠಾ ರೂಪದಲ್ಲಿ ಸ್ಥಿತರಾಗಿ. ಈಗ ನಿಮ್ಮ ನಾನು ಬ್ರಾಹ್ಮಣ ಮಾಸ್ಟರ್ ಸರ್ವಶಕ್ತಿವಾನ್ ಅನ್ನೋ ಸ್ಥಿತಿಯಲ್ಲಿ ಸ್ಥಿತ ಆಗಿ. ಈ ಮಾಸ್ಟರ್ ಸರ್ವಶಕ್ತಿವಾನ್ ಅನ್ನೋ ಸ್ಥಿತಿಯಲ್ಲೇ ಸ್ಥಿತವಾಗಿರಿ. ಈ ತರ ಬಾಪ್ ದಾದವರು ಡ್ರಿಲ್ ಮಾಡಿಸಿದ್ರು. ಹೀಗೆ ಪ್ರಾಕ್ಟೀಸ್ ಇಡೀ ದಿನದಲ್ಲಿ ಯಾವಾಗ ಸಮಯ ಸಿಗುತ್ತೆ ಪದೇ ಪದೇ ಮನಸ್ಸನ್ನು ಏಕಾಗ್ರ ಮಾಡಿ ನೋಡಿ. ಜೋ ಚಾಹೋ ಜಹಾ ಚಾಹೋ ವಹಾ ಮನ್ ಏಕಾಗ್ರ ಹೋ. ಎಲ್ಲಿ ಬೇಕೋ ಯಾವಾಗ ಬೇಕೋ ನಿಮ್ಮ ಮನಸ್ಸು ಏಕಾಗ್ರ ಆಗ್ಬೇಕು. ಪುರುಷಾರ್ಥ 1 ಮಿನಿಟ್ ಲಗೆ 1 सेकंड में फुल स्टॉप, क्योंकि एक समय हलचल का अभी तैयारी कर रहा है. ಪುರುಷಾರ್ಥ 1 ನಿಮಿಷ ಆಗ್ಲಿ, ಆದ್ರೆ ಫುಲ್ ಸ್ಟಾಪ್ 1 ಸೆಕೆಂಡ್ ಅಲ್ಲಿ ಆಗಿ. ಅಂದ್ರೆ 1 ನಿಮಿಷ ಒಂದ್ ಸ್ಥಿತಿಯಲ್ಲಿ ಸ್ಥಿತ ಇರ್ಬೇಕು. ಪುರುಷಾರ್ಥ 1 ನಿಮಿಷದ್ದು, ಆದ್ರೆ ಯಾವುದೇ ಮಾತಿಗೆ ಫುಲ್ ಸ್ಟಾಪ್ 1 ಸೆಕೆಂಡ್ ಇಂದು. ಯಾಕೆ ಅಂದ್ರೆ ಅಂತಹ ಸಮಯ ಹಲ್ಚಲಿಂದು ತಯಾರಿ ಆಗ್ತಾ ಇದೆ. ಇಸಿಲಿಯೇ ಮೈಂಡ್ ಕಂಟ್ರೋಲ್. ಎಲ್ಲಾ ಕಡೆಯಿಂದನೂ ಮನಸ್ಸಿಗೆ ಬಿರುಗಾಳಿ ಬರುತ್ತೆ. ಮಾತಾಗ್ಲಿ, ಪರಿಸ್ಥಿತಿ ಆಗ್ಲಿ, ಪ್ರಕೃತಿ ವಿಕೋಪ ಆಗ್ಲಿ, ಸಂಸ್ಕಾರ ಆಗ್ಲಿ, ಅಶುದ್ಧ ಆತ್ಮಗಳಾಗ್ಲಿ, ಎಷ್ಟೊಂದಿದೆ. ಇದೆಲ್ಲ ನಿಮ್ಮ ಮೈಂಡ್ ಮೇಲೆ ಎಫೆಕ್ಟ್ ಮಾಡುತ್ತೆ, ಮನಸ್ಸಿನ ಮೇಲೆ. ಇಸಿಲಿಯೇ ಮೈಂಡ್ ಕಂಟ್ರೋಲ್. ಮನ್ ಮೇರಾ ಹೇ, ಮೇ ಮನ್ ನಹಿ. ಮೇರಾ ಮನ್ ಹೇ, ಮೇರೆ ಕೆ ಉಪರ್ ಮೇ ಕಾ ಕಂಟ್ರೋಲ್ ಹೇ. ನನ್ನ ಮನಸ್ಸು, ನಾನು ಮನಸ್ಸಲ್ಲ, ನಾನು ಆತ್ಮ. ಮನಸ್ಸು ನನ್ನದು. ಈ ನನ್ನದು ಅನ್ನೋದ್ರ ಮೇಲೆ ನನ್ನ ಕಂಟ್ರೋಲ್ ಇದೆಯಾ ನೋಡಿ. ವ್ಯಕ್ತಿ ನಂದು ಅನ್ನೋದನ್ನ ಯಾವ ತರ ಕಂಟ್ರೋಲ್ ಮಾಡ್ತಾನೆ? ನನ್ನ ಮಕ್ಕಳು, ನನ್ನ ವಸ್ತು, ನನ್ನ ವಾಹನ ಅಂದ್ರೆ ಹೆಂಗ್ ಕಂಟ್ರೋಲ್ ಮಾಡ್ತಾರೆ? ಹೆಂಗ್ ಬೇಕೋ ಯಾವಾಗ ಬೇಕೋ ಉಪಯೋಗಿಸ್ತಾರೆ. ಹಾಗೆ ಮನಸ್ಸು ನಂದು ಅಂದ್ಮೇಲೆ ನಾನು ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನ. ಈ ಡ್ರಿಲ್ ಬಹಳ ಅವಶ್ಯಕ. ಮನಸ್ಸಿನ ಮೈಂಡ್ ಕಂಟ್ರೋಲಿನ ಈ ಡ್ರಿಲ್ ಬಹಳ ಅವಶ್ಯಕ. सभी जो भी आए हैं, बाप दादा को एक एक बच्चा प्यारा है. क्यों? कैसा भी है, लेकिन बाप दादा हर बच्चे को फोटो में कोई आत्मा देखते हैं. ಎಲ್ಲರೂ ಯಾರೆಲ್ಲ ಬಂದಿದ್ದೀರಿ, ಬಾಪ್ ದಾದವರು ಒಂದೊಂದು ಮಕ್ಕಳು ಬಾಬೋರಿಗೆ ಪ್ರಿಯರು. ಯಾಕೆಂದ್ರೆ ಹೇಗೆ ಇರ್ಲಿ, ಆದ್ರೆ ಬಾಪ್ ದಾದಾ ಪ್ರತಿ ಒಂದು ಮಕ್ಕಳು ಕೋಟಿಯಲ್ಲೂ ಕೆಲವು ಆತ್ಮ ಅನ್ನೋ ದೃಷ್ಟಿಯಲ್ಲಿ ನೋಡ್ತಾರೆ. चाहे पुरुषार्थ में कमजोर है, लेकिन बाप का प्यारा बना है. ಪುರುಷಾರ್ಥದಲ್ಲಿ ಬಲಹೀನರಿರ್ಬೋದು, ಆದರೆ ಬಾಬೋರಿಗೆ ಪ್ರಿಯರಾಗಿದ್ದಾರೆ. ಹೃದಯದಿಂದ ಹೇಳ್ತಾರೆ ನನ್ನ ಬಾಬಾ ಅಂತ. ಆದ್ದರಿಂದ ಬಾಬೋರ್ದು ಅತಿ ಪ್ರೀತಿ ಇದೆ ಮಕ್ಕಳ ಮೇಲೆ. ಸಿರ್ಫ್ ಬಾಪ್ ದಾದಾ ಏಕ್ ಬಾತ್ ಫಿರ್ ಸೆ ಯಾದ್ ದಿಲಾ ರಹಾ ಹೈ. ಕೇವಲ ಬಾಪ್ ದಾದವರು ಒಂದ್ ಮಾತನ್ನ ಪುನಃ ನೆನಪಿಗೆ ತರಿಸ್ಕೊಡ್ತಾ ಇದ್ದಾರೆ. कि अपना चेहरा सदा खुशनुमा खुशी में चमकाता रहे. ನಿಮ್ಮ ಚೆಹರೆ ಸದಾ ಖುಷಿಯಾಗಿ, ಖುಷಿಯ ಹೊಳಪಾಗಿರ್ಲಿ. ಬಾತೆ ಚಲಿ ಜಾಯೆ ಲೇಕಿನ್ ಖುಷಿ ನಹಿ ಜಾಯೆ. ಮಾತಿನಿಂದೆ ಹೋಗಿ ನಿಮ್ಮ ಸ್ಥಿತಿನ ಕಳ್ಕೊಳ್ಬೇಡಿ. ಬಾಬಾ ಹೇಳ್ತಾರೆ ಮಾತುಗಳು ಹೊರಟೋಗುತ್ತೆ, ಆದ್ರೆ ಖುಷಿ ಹೋಗ್ಬಾರ್ದು. ಸಂಗಮ ಯುಗದ ಖುಷಿ ಪರಮಾತ್ಮನ ಗಿಫ್ಟ್ ಇದು. ಹೋಲಿ ಅಂದ್ರೆ ಯಾವುದೇ ಮಾತು ಬರ್ಲಿ ನೆನಪಿಟ್ಕೊಳ್ಳಿ, ಹೋಲಿ ಮನಾಕೆ ಆಯೆ. ನಾವು ಹೋಲಿ ಆಚರಿಸಣೆ ಮಾಡಿ ಬಂದಿದೀವಿ. ಯಾವ ಮಾತು ಆಗೋಗಿದೆ ಅದು ಆಗೋಯ್ತು. ಹೋಲಿ ಬಾತ್ ಹೋಲಿ, ಖುಷಿ ನ ಜಾಯ್. ಆದ್ರೆ ಮಾತಿನ ಹಿಂದೆ ಹೋಗಿ ಖುಷಿನ ಕಳ್ಕೊಳ್ಬೇಡಿ. ಪರಮಾತ್ಮ ಸೌಗಾತಿದು, ಖುಷಿಯ ಖಜಾನೆ ಅನ್ನೋದು. ಬಾಪ್ ದಾದಾ ಸದಾ ಹೇಳ್ತಾರೆ, ಈ ಸ್ಲೋಗನ್ ಸದಾ ನೆನ್ಪಿಟ್ಕೊಳ್ಳಿ. ಖುಷಿಯಾಗಿರ್ಬೇಕು, ಖುಷಿಯನ್ನೇ ಹಂಚಬೇಕು. ಎಷ್ಟು ಹಂಚ್ತೀರಿ ಅಷ್ಟು ಖುಷಿ ವೃದ್ಧಿ ಆಗುತ್ತೆ. ಹಾಗೂ ನಿಮ್ಮ ಚೆಹರೆನೂ ಖುಷ್ನುಮಾ, ನಡೀತಾ ಓಡಾಡ್ತಾನೂ ಆಟೋಮೆಟಿಕ್ ಖುಷಿಯಾಗಿರೋ ಚೆಹರೆ ಸೇವೆ ಮಾಡುತ್ತೆ. ಜೋ ಬಿ ದೇಖೇಗಾ
वह यही सोचेगा क्या मिला है. ನಿಮ್ಮ ಖುಷಿಯ ಚೆಹರೆಯನ್ನ ನೋಡಿ ಯಾರೇ ನಿಮ್ಮನ್ನು ನೋಡ್ತಾರೆ ಅವ್ರು ಯೋಚನೆ ಮಾಡ್ತಾರೆ ಇವ್ರಿಗೆ ಏನ್ ಸಿಕ್ಕಿದೆ. ಇವತ್ತು ಹೋಲಿ, ದಿಲ್ ಖುಷ್ ಮಿಠಾಯಿ. ನಾವು ಹೇಳ್ತಾರೆ ದಿಲ್ ಖುಷ್ ಮಿಠಾಯಿ ಖುಷಿ, ಸಬ್ನೆ ಕಾಯಿ ಸದಾ ಖಾತೆ ರೆಹನ. ದಿಲ್ ಖುಷ್ ಮಿಠಾಯಿ, ಖುಷಿಯ ಮಿಠಾಯಿ ತಿಂದ್ರ ಎಲ್ರು ಸದಾ ತಿಂತಾ ಇರಿ. ಈ ಮಿಠಾಯಿ ತಿಂದ್ರೆ ಇದೆಂತ ಮಿಠಾಯಿ, ಇಸ್ಮೆ ಕೊಯ್ ಬಿಮಾರಿ ನೈ ಹೋಗಿ. ಈ ಮಿಠಾಯಿ ಎಷ್ಟು ತಿಂದ್ರು ಯಾವುದು ಕಾಯಿಲೆ ಬರೋದಿಲ್ಲ. ಯಾಕೆಂದ್ರೆ ಸ್ಥೂಲವಾದ ಮಿಠಾಯಿ ತಿಂದ್ರೆ ಎಲ್ಲ ಕಾಯಿಲೆ ಬಂದಿರುತ್ತೆ, ಬರ್ದಿದ್ರು ಬರುತ್ತೆ, ಬಂದಿದ್ದು ಜಾಸ್ತಿ ಆಗುತ್ತೆ. ಈ ಖುಷಿಯ ಮಿಠಾಯಿ ಕಾಯಿಲೆನ ವಾಸಿ ಮಾಡುತ್ತೆ. अच्छा, बाप दादा फिर से इशारा दे रहे हैं. स्वपुरुषार्थ से स्व उन्नति और सेवा की उन्नति दोनों तरफ अटेंशन देते रहो. ಬಾಪ್ ದಾದವರು ಪುನಃ ಮಕ್ಕಳಿಗೆ ಎಚ್ಚರಿಕೆ ಸೂಚನೆ ಕೊಡ್ತಾ ಇದ್ದಾರೆ. ಮೊದಲು ಸ್ವಪುರುಷಾರ್ಥದಿಂದ ಸ್ವ ಉನ್ನತಿ ಹಾಗೂ ಸೇವೆಯ ಉನ್ನತಿ ಎರಡು ಕಡೆನೂ ಅಟೆನ್ಷನ್ ಕೊಡ್ತಾ ಇರಿ. ಆಗೆ ಬಡ್ತೇ ರಹೋ, ಸದಾ ಉಡ್ತೇ ರಹೋ, ಉಡಾತೆ ರಹೋ. ಮುಂದುವರಿತಾ ಇರಿ, ಸದಾ ಹಾರ್ತಾ ಇರಿ, ಅನ್ಯರನ್ನು ಹಾರಿಸ್ತಾ ಇರಿ. अच्छा, चारों ओर के बाप दादा के स्नेह में समाये हुए. ಒಳ್ಳೆದು. ನಾಲ್ಕು ಕಡೆಯ ಬಾಪ್ ದಾದವರ ಸ್ನೇಹದಲ್ಲಿ ಮುಳುಗಿರ್ತಕ್ಕಂತಹ ನೆನಪು ಹಾಗೂ ಸೇವೆಯಲ್ಲಿ ಬಹಳ ಮುಂದೆ ಮುಂದುವರಿಸೋ ಅಂತವರು. ಅಮೃತ್ ವೇಳೆ ಎಲ್ಲದಕ್ಕಿಂತ ಒಳ್ಳೆ ಮತ್ತು ಪವರ್ಫುಲ್ ಮಾಡ್ಕೊಳ್ಳೋರು. ಅಮೃತ್ ವೇಳೆನ ಬಹಳ ಚೆನ್ನಾಗಿ ಪವರ್ಫುಲ್ ಮಾಡ್ಕೊಳ್ಳೋರು. ಹಾಗೂ ಮನ್ಸಾ ಸೇವೆಯಿಂದ ಕರುಣಾ ಹೃದಯಿ, ದಯಾಲು, ಕೃಪಾಲು ಆಗಿ ಆತ್ಮಗಳಿಗೆ ಏನಾದ್ರೂ ಏನಾದ್ರೂ ಒಂದು ಬೊಗಸೆಯಷ್ಟಾದ್ರೂ ಕೊಡುವಂಥವ್ರು. ತನ್ನ ಈ ವಿಧಿಯನ್ನ ಮುಂದುವರಿಸ್ಕೊಳ್ತಾ ಹೋಗಿ. ಬಾಪ್ ದಾದಾ ದೇಖ್ತೆ ಹೈ ಹರ್ ಏಕ್ ಬಚ್ಚಾ ಉಮಂಗ್ ಉತ್ಸಾಹ ಮೇ ರೆಹತಾ ಹೈ. ಬಾಪ್ ದಾದವ್ರು ನೋಡ್ತಾರೆ ಪ್ರತಿಯೊಂದು ಮಕ್ಕಳು ಬಹಳ ಉತ್ಸಾಹ ಉಲ್ಲಾಸದಲ್ಲಿ ಇರ್ತಾರೆ. ಆದ್ರೆ ಈಗ ಅದಕ್ಕೆ ಏನ್ ಅಡಿಷನ್ ಮಾಡ್ಕೋಬೇಕು? ಸದಾ ಶಬ್ದ ಅಡಿಷನ್ ಕರ್. ಅದಕ್ಕೆ ಸದಾ ಅನ್ನೋ ಉತ್ಸಾಹ ಉಲ್ಲಾಸದಲ್ಲಿ ಇರ್ತೀರಿ, ಆದ್ರೆ ಅದಕ್ಕೆ ಅಡಿಷನ್ ಸದಾ ಉತ್ಸಾಹ, ಸದಾ ಉಲ್ಲಾಸ, ಈ ಶಬ್ದನ ಅಡಿಷನ್ ಮಾಡಿ. ಕೆಲವೊಮ್ಮೆ ಅನ್ನೋ ಶಬ್ದ ಈ ಡಿಕ್ಷನರಿಯಿಂದ ತೆಗೆದುಹಾಕಿ. ನಾಲ್ಕು ಕಡೆ ಇರುವಂತಹ ಮಕ್ಕಳು ಹೋಲಿನ ಆಚರಿಸಿದಿರಿ, ಹೋಲಿ ಸುಟ್ಟಿದಿರಿ, ಬಾಬೋರ ಸಂಘದ ಬಣ್ಣ ಹಾಕೊಂಡಿದಿರಿ, ಕಳೆದಿದ್ದು ಕಳೆದು ಹೋಯ್ತು, ಫುಲ್ ಸ್ಟಾಪ್ ಅನ್ನೋ ಹೋಲಿನ ಆಚರಿಸಿದಿರಿ. ಆದ್ದರಿಂದ ಬಾಪ್ ದಾದವರು ನಾಲ್ಕು ಕಡೆ ಇರೋ ಮಕ್ಕಳನ್ನು बच्चों को सन्मुख दिल में देख रहे हैं. बाप दादा की पदम पदम गुण याद प्यार और नमस्ते. ಬಾಪ್ ದಾದರು ನಾಲ್ಕು ಕಡೆ ಇರಂತಹ ಮಕ್ಕಳನ್ನ ಸನ್ಮುಖದಲ್ಲಿ ತನ್ನ ಹೃದಯದಲ್ಲಿ ನೋಡ್ತಾ ಇದ್ದಾರೆ. ಬಾಪ್ ದಾದವ್ರದ್ದು ಪದಮ ಗುಣದಷ್ಟು ಪ್ರೀತಿಯ ನೆನಪುಗಳು ಹಾಗೂ ನಮಸ್ತೆ. ಬಾಪ್ ದಾದವರಿಗೂ ನಮ್ಮೆಲ್ಲರ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. वरदान. सदा फरमान के तिलक को धारण कर फर्स्ट प्राइज लेने वाले फरमान बरदार भव. ಸದಾ ಆಗ್ನೇಯ ತಿಲಕವನ್ನು ಧಾರಣೆ ಮಾಡಿಕೊಂಡು, ಮಸ್ತಕದಲ್ಲಿ ಸದಾ ಆಗ್ನೇಯ ತಿಲಕವನ್ನು ಧಾರಣೆ ಮಾಡಿಕೊಂಡು ಫಸ್ಟ್ ಪ್ರೈಸ್ ತಗೊಳ್ಳೋರೆ आज्ञाकारी भव. जिन बच्चों के मस्तक पर फरमान बरदारी की स्मृति का तिलक लगा हुआ है, एक संकल्प भी फरमान के बिना नहीं करते, उन्हें फर्स्ट प्राइज प्राप्त होती है. ಯಾವ ಮಕ್ಕಳ ಮಸ್ತಕದಲ್ಲಿ ಆಜ್ಞಾಕಾರಿ ಅನ್ನೋ ಸ್ಮೃತಿಯ ತಿಲಕವನ್ನ ಧರಿಸ್ಕೊಂಡಿದ್ದಾರೋ, ಒಂದು ಸಂಕಲ್ಪನು ಬಾಬೋರ ಶ್ರೀಮತದ ವಿನಃ, ಆಜ್ಞೆಯ ವಿನಃ ಮಾಡೋದಿಲ್ವೋ ಅವರೇ ಫಸ್ಟ್ ಪ್ರೈಸ್ ಪ್ರಾಪ್ತಿ ಮಾಡ್ಕೋತಾರೆ. ಹೇಗೆ ಸೀತೆಗೆ ಗೆರೆ ಹಾಕಿತ್ತು, ಲಕ್ಷ್ಮಣ ರೇಖೆ ಹಾಕಿತ್ತು,
ಅದರ ಒಳಗಡೆನೆ ಇರ್ಬೇಕು ಅನ್ನೋ ಆಜ್ಞೆ ಆಗಿತ್ತು. ಹಾಗೆ ಪ್ರತಿ ಒಂದು ಹೆಜ್ಜೆ ಇಡುವಾಗ್ಲೂ, ಪ್ರತಿ ಒಂದು ಸಂಕಲ್ಪ ಮಾಡ್ತಾನೋ ಬಾಬೋರ ಆಜ್ಞೆಯ ಗೆರೆ ಒಳಗೇನೆ ಇರ್ಬೇಕು. ಆಗ ನೀವು ಸೇಫ್ ಆಗಿರ್ತೀರಿ. ಯಾವುದೇ ಪ್ರಕಾರದ ರಾವಣನ ಸಂಸ್ಕಾರ ನಿಮ್ಮ ಮೇಲೆ ವಾರ್ ಮಾಡಲ್ಲ, ಮತ್ತೆ ಸಮಯನೂ ವ್ಯರ್ಥವಾಗಿ ಹೋಗಲ್ಲ. ನೋಡಿ, ಒಂದು ಗೆರೆ ದಾಟಿದ್ದು, ಗೆರೆ ದಾಟಿದ ಮೇಲೆ ಏನಾಯ್ತು? ರಾವಣನ ವಶ ಆಗಾಯ್ತು, ರಾವಣ ಸಂಸ್ಕಾರಕ್ಕೆ ವಶ. ಮತ್ತೆ ಆ ಸೀತೆನ ರಾವಣನಿಂದ ಬಿಡಿಸ್ಬೇಕಾದ್ರೆ ಎಷ್ಟು ಸಮಯ, ಎಷ್ಟು ಎಲ್ಲ ಆಯ್ತು ನೋಡಿ. ಅದೇ ಇದು ವಶ ಆಗಕ್ಕೆ ಬಾಬೋರ ಶ್ರೀಮತದ ಮರ್ಯಾದೆಗಳ ಗೆರೆ ದಾಟಕ್ಕೆ 1 ಸೆಕೆಂಡು ದಾಟಿದ ಮೇಲೆ ಅನುಭವ ಮಾಡೋದಿದೆಯಲ್ಲ, ಅದೆಷ್ಟು ಸಮಯ ಅನ್ನೋದು ರಾಮಾಯಣ ತೋರಿಸ್ತದೆ. ಆದ್ದರಿಂದ ಸದಾ ಆಜ್ಞಾಕಾರಿ ಬಾಬೋರ ಆದೇಶಗಳೇನಿದೆ ಅದನ್ನ ಮಸ್ತಕದಲ್ಲಿ ಧರಿಸ್ಕೊಂಡು ಪ್ರಾಕ್ಟಿಕಲ್ ಮಾಡುವಂಥವರೇ ಫಸ್ಟ್ ಪ್ರೈಸ್ಗೆ ಅಧಿಕಾರಿಗಳು. ಸ್ಲೋಗನ್: किसी से भी लगाव है तो लगाव पुरुषार्थ में अलबेला ಅವಶ್ಯ बनाएगा. ಸ್ಲೋಗನ್ ಆಗಿದೆ. ಯಾರ ಮೇಲೆ ಸೆಳೆತ ಇರ್ಬೋದು, ಆಕರ್ಷಣೆ ಇರ್ಬೋದು, ಆ ಸೆಳೆತ ಅಥವಾ ಆಕರ್ಷಣೆ ಲಗಾವ್ ಪುರುಷಾರ್ಥದಲ್ಲಿ ಅವರನ್ನ ಅವಶ್ಯಕವಾಗಿ ಹುಡುಗಾಟಿಕೆಯಲ್ಲಿ ತರದು. ಪುರುಷಾರ್ಥನ ಅವರು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಸಂಘ, ಆ ಸೆಳೆತ ಆಕರ್ಷಣೆ ಯಾವುದೇ ವ್ಯಕ್ತಿದೋ ಪುರುಷಾರ್ಥನೇ ಬಲಹೀನ ಅವಶ್ಯಕವಾಗಿ ಮಾಡುದು. ಪುರುಷಾರ್ಥ ಮಾಡಕ್ಕಾಗಲ್ಲ. ಯಾಕೆ? ಲಗಾವ್ ಎಲ್ಲಿದೆಯೋ ಅಲ್ಲಿ ಜುಕಾವ್ ಇದೆ. ಎಲ್ಲಿ ಲಗಾವ್ ಜುಕಾವ್ ಇದೆಯೋ ಅಲ್ಲಿ ಬಾಬೋರ್ ಕಡೆ ಬುದ್ಧಿ ಹೋಗಕ್ಕೆ ಆಗಲ್ಲ. ಅವ್ಯಕ್ತ ಇಶಾರೆ: ಸದಾ ಅಚಲ ಅಡೋಲ ಏಕರಸ ಸ್ಥಿತಿ ಅನುಭವ ಮಾಡಿ ಸದಾ ಏಕಿ ಯಾದ್ ಮೇ ರೆಹಕರ್ ಏಕರಸ್ ಅವಸ್ಥಾ ಬನಾವ್. ಸದಾ ಒಬ್ಬರ ನೆನಪಲ್ಲೇ ಇದ್ದು ಏಕರಸ ಸ್ಥಿತಿಯನ್ನ ಮಾಡ್ಕೊಳ್ಳಿ. ಆವಾಗ 1 और 1 में आ जाएंगे. 1ನೇ ತಾರೀಕು, 1ನೇ ತಿಂಗಳು, 1ನೇ ವರ್ಷ ಅಲ್ಲಿಂದ ಬರ್ತೀರಿ. ಬಾಹರ್ ರೆಹತೆ ಹುಯೇ ಭಿ ಯಹಿ ಪಾಠ್ ಪಕ್ಕಾ ಕರು. ನೀವು ಎಲ್ಲೇ ಇರ್ಬೋದು, ಹೊರಗಿರ್ಬೋದು, ಎಲ್ಲೇ ಇರ್ಬೋದು, ಎಲ್ಲಿದ್ರು ಈ ಪಾಠ ಪಕ್ಕಾ ಮಾಡ್ಕೊಳ್ಳಿ. ಸಿ ಫಾದರ್ ಫಾಲೋ ಫಾದರ್. ನೋಡೋದಾದ್ರೆ ನಾನು ಬ್ರಹ್ಮ ಬಾಬೋರನ್ನೇ ಫಾಲೋ ಮಾಡೋದಾದ್ರೂ ಬ್ರಹ್ಮ ಬಾಬೋರ್ನೇ. तो कभी किसी परिस्थिति में डगमग नहीं होंगे. ನೀವು ಬ್ರಹ್ಮ ಬಾಬೋರ್ನೇ ನೋಡಿ, ಬ್ರಹ್ಮ ಬಾಬೋರ್ನೇ ಫಾಲೋ ಮಾಡಿದ್ರೆ ನೀವು ಎಂತಹ ಪರಿಸ್ಥಿತಿಯಲ್ಲೂ ಏರುಪೇರು ಆಗೋದಿಲ್ಲ. ಬ್ರಹ್ಮ ಬಾಬೋರನ್ನ ಮುಂದಿಟ್ಕೊಳ್ಳಿ. ಅವ್ರ ಮುಂದೆ ಎಷ್ಟೊಂದು ಮಾತುಗಳು ಬಂತು. ಬಾಬಾ ಮೊದಲೇ ಹೇಳಿದ್ರು, ಬ್ರಹ್ಮ ಬಾಬೋರ್ಗೇನೋ ಬಾಬೋರಿಗಿದ್ದಷ್ಟು ಜವಾಬ್ದಾರಿ ಬಾಬೋರ್ ಮುಂದೆ ಇದ್ದಂತ ಪರಿಸ್ಥಿತಿ ಯಾವುದು ನಿಮ್ಮ ಹತ್ರ ಇಲ್ಲ ಅಂತ. ಬ್ರಹ್ಮ ಬಾಬೋರ್ ಮುಂದೆ ಎಷ್ಟೊಂದು ಮಾತುಗಳು ಬಂತು. ಆದ್ರೆ ಬಾಬೋರು ಬಾತೋಂಕೋ ನ ದೇಖ್ ಬಾಪ್ ಕೋ ಹಿ ದೇಖಾ, ಇಸ್ಲಿಯೇ ನಂಬರ್ 1 ಬನಾ ತೋ ಫಾಲೋ ಫಾದರ್. ಬಾಬೋರ್ ಮಾತುಗಳು ಯಾವುದು ನೋಡ್ಲಿಲ್ಲ. ಸಾರ್ವಜನಿಕರ ಹೇಳೋ ಮಾತಾಗ್ಲಿ, ಬಾಬೋರ್ ಮಕ್ಕಳೇ ಬಾಬೋರಿಗೆ ಎಷ್ಟು ಮಾತುಗಳು ಹೇಳಿದ್ರು, ಯಾವ ಮಾತು ಬಾಬೋರ್ ನೋಡ್ಲಿಲ್ಲ. ಅದರಿಂದ ಅವ್ರು ನಂಬರ್ 1 ಆದ್ರು. ನೀವು ಫಾಲೋ ಫಾದರ್ ಮಾಡಿ. ಸಿ ಫಾದರ್ ಫಾಲೋ ಫಾದರ್. ಬಾಬಾ ಹೇಳಿದ್ರಲ್ಲ, ಯಾವುದೇ ಮಾತು ನಿಮ್ಮ ಖುಷಿನ, ನಿಮ್ಮ ಶ್ರೇಷ್ಠ ಪದವಿನ ತಗೊಂಡು ಹೋಗ್ಬಾರ್ದು. ಅದೇ ತರ ನೀವುನು ಖುಷಿ ಜೊತೆಗೆ ಸ್ಥಿತಿನೂ ಏಕರಸವಾಗಿ ಇಟ್ಕೊಳ್ಳಿ. ಅದಕ್ಕೆ ಸಿ ಫಾದರ್ ಫಾಲೋ ಫಾದರ್. ಬಾಬೋರ್ನೇ ಫಾಲೋ ಮಾಡಿ. ಯಾವುದೇ ಪರಿಸ್ಥಿತಿಯಲ್ಲೂ ನೀವು ಏರುಪೇರು ಆಗೋದಿಲ್ಲ. ಅದಕ್ಕೆ ಯಾವಾಗ್ಲೂ ಬಾಬೋರನ್ನ ಮುಂದಿಟ್ಕೊಳ್ಳಿ. ಬೇರೆ ವ್ಯಕ್ತಿಗಳನ್ನ, ಬೇರೆಯವ್ರನ್ನ, ಬಾಬನ್ ಬಿಟ್ಟು ಇನ್ಯಾರನ್ನೂ ನಿಮ್ ಮುಂದೆ ತಂದ್ಕೊಳ್ಬೇಡಿ. ಬಾಬೋರ್ನೇ ಮುಂದೆ ತಂದ್ಕೊಂಡಿದ್ದಾದ್ರೆ ಮಾತುಗಳು ಹೋಗುತ್ತೆ. ಬಂದಿದೆ ಅಂದ್ರೆ ಹೋಗುತ್ತೆ. ಈ ಬಾಬೋರನ್ನ ನೋಡಿ ಅವಾಗ ನಂಬರ್ 1 ಹಾಕ್ತೀರಿ. ಅದರಿಂದ ಫಾಲೋ ಫಾದರ್. ಹೋಲಿ ಅಂದ್ರೆ ನಾನು ಎಷ್ಟು ಪ್ರಕಾರದ ನಾನುಗಳಿದೆ ಅದನ್ನ ಸುಟ್ಟು ಹಾಕಿ. ಹೋಲಿ ಸುಡೋದು. ಆಚರಣೆ ಮಾಡೋದು ಅಂದ್ರೆ ಬಣ್ಣ ಹಾಕೊಂಡು ಆಚರಿಸ್ತಾರೆ. ಬಾಬೋರ ಸಂಘದ ಬಣ್ಣ ಹಾಕೊಳ್ಳಿ. ಯಾವುದೇ ಮಾತು ಹೋಲಿ ಆಗಿದ್ದು ಆಗೋಯ್ತು, ಅದನ್ನ ಅಲ್ಲೇ ಸಮಾಪ್ತಿ ಮಾಡಿ. ಅವಾಗ ಹೋಲಿನ ಆಚರಣೆ ಮಾಡೋದು ಅರ್ಥ ಸಹಿತವಾಗಿ ಸಾಧ್ಯ ಆಗತ್ತೆ. ಇದೇ ರೀತಿ ಹೋಲಿ ಆಚರಣೆ ಮಾಡಿದ್ರೆ ನೀವು ಡಬಲ್ ಹೋಲಿ ಆಗ್ತೀರಿ. ಆತ್ಮನು ಹೋಲಿ, ಶರೀರನು ಹೋಲಿ ಸಿಗುತ್ತೆ. ಅಚ್ಚ. ಓಂ ಶಾಂತಿ.